ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಪರಿಚಯಿಸ್ತಾ ಇದ್ದೀನಿ. ಅವರು ಅಂತಿಂಥ ವ್ಯಕ್ತಿಯಲ್ಲ. ಹಲವಾರು ಉದ್ಯಮಿಗಳಿಗೆ ತಮ್ಮ ಉದ್ಯಮವನ್ನು ಬೆಳೆಸೋದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥವರು, ಜೊತೆಗೆ ಹಲವರಿಗೆ ಉದ್ಯಮದ ಪರಿಚಯ ಮಾಡಿದಂಥವರು. ಅಂತಹ ವ್ಯಕ್ತಿಯ ಪರಿಚಯನ ನಾವು ಇವತ್ತು ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಉದ್ಯಮಗಳು ಆಗುವಂಥದ್ದು ಒಂದು ಕಡೆ, ಆದರೆ ಆ ಉದ್ಯಮಿಗಳಿಗೆ ಉದ್ಯಮವನ್ನು ಬೆಳೆಸೋದಕ್ಕೆ ಒಂದು ವೇದಿಕೆ ಬೇಕಾಗಿರುತ್ತೆ. ಅಂತಹ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಡುವಂತಹ ಧೃತಿಗೆಟ್ಟಂತಹ ಮನಸ್ಸುಗಳಿಗೆ ದೃಢವಾದಂತಹ ಸಂಕಲ್ಪದೊಂದಿಗೆ ಒಂದು ದೊಡ್ಡದಾದ ಉದ್ಯಮವನ್ನು ಕಟ್ಟಿಕೊಳ್ಳುವ ಕನಸನ್ನು ಕಟ್ಟಿಕೊಳ್ಳೋದಕ್ಕೆ ಸ್ಫೂರ್ತಿಯ ಸೆಲೆಯಾಗಿರುವಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರೇ ಅಪರ್ಣಾ ರಾವ್. ಬಹುಶಃ ಧೃತಿ ಮಹಿಳಾ ಮಾರುಕಟ್ಟೆ ಈ ಹೆಸರು ಹೇಳಿದ್ರೆ ನಿಮಗೆ ಆ ಹೆಸರು ಬಹಳ ಚಿರಪರಿಚಿತ ಅಂತ ಅನಿಸುತ್ತೆ. ಅಪರ್ಣಾ ರಾವ್ ಅವರೇ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅಪರ್ಣಾ ಅವರೇ, ಧೃತಿ ಆ ಹೆಸರೇ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಅಂಥದ್ರಲ್ಲಿ ತಾವು ಎಷ್ಟೋ ಜನ ಮಹಿಳೆಯರಿಗೆ ಅವರ ಕನಸೇನಿತ್ತು, ಆ ಕನಸನ್ನು ನಿಜಕ್ಕೂ ಒಂದು ದೊಡ್ಡ ರೂಪದಲ್ಲಿ ಅದನ್ನು ರೂಪುಗೊಳ್ಳೋದಕ್ಕೆ ಸಹಾಯ ಆಗುವಂಥ ಒಂದು ವೇದಿಕೆಯನ್ನು ಕಟ್ಕೊಂಡವರು ಧೃತಿ ಮಹಿಳಾ ಮಾರುಕಟ್ಟೆ. ಬಹುಶಃ ನಾನು ಅಲ್ಲಿಂದನೇ ಆರಂಭಿಸೋದಾದರೆ, ಈ ಧೃತಿಯತ್ತ ತಮ್ಮ ಹೆಜ್ಜೆ ಆರಂಭ ಆದದ್ದು ಹೇಗೆ, ಯಾಕಾಗಿ ಈಗೊಂದು ಕನಸು ಬಂತು ತಮಗೆ? ಕನಸು ಬೇರೆಯವರದ್ದು ಅನ್ನೋದಕ್ಕಿಂತ ಇದು ಸ್ವತಃ ನನ್ನ ಕನಸಾಗಿತ್ತು. ಅಂದರೆ ನಾನು ಹೀಗೆ ಹೋಗ್ತೀನಿ ಅನ್ನೋ ಯಾವುದೇ ಒಂದು ಉದ್ದೇಶದಿಂದ ಹೊರಟಿದ್ದಲ್ಲ ಅದು. ನಾನು ಸ್ವತಃ ಒಂದಷ್ಟು ಕೆಲಸಗಳನ್ನ ಕಲಿತಾ ಇದ್ದೆ. ಅಂದರೆ ಮನೆಯಲ್ಲೇ ಇದ್ದು ಬೇಜಾರಾಗ್ತಾ ಇದೆ ಅನ್ನೋ ಸಮಯದಲ್ಲಿ ನಾನು ಮಕ್ಕಳೆಲ್ಲ ದೊಡ್ಡವರಾದಾಗ ಒಂದಷ್ಟು ಈ ವರ್ಕ್ಶಾಪ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಅದನ್ನೆಲ್ಲ ಮಾಡಾದಮೇಲೆ ಸಾಕಷ್ಟು ದಿನ ಸುಮ್ಮನೆ ಆ ವರ್ಕ್ಶಾಪ್ ಆಯಿತು, ಈ ವರ್ಕ್ಶಾಪ್ ಆಯಿತು ಅಂತ ಎಲ್ಲ ಮಾಡಾದಮೇಲೆ ಅದರಿಂದ ಏನಾದರೂ ಒಂದು ಪ್ರಾಡಕ್ಟಿವ್ ಆಗಿ ತಗೊಳ್ಳೋ ಅಂಥ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ಸ್ವಂತದ ಒಂದು ಸಣ್ಣ ಪುಟ್ಟ ಉದ್ಯಮ ಮಾಡಿಕೊಂಡೆ, ಹ್ಯಾಂಡ್ಮೇಡ್ ಸೋಪ್ಸ್ ಅನ್ನೋದನ್ನು. ಸೊ ಅದು ಮಾಡ್ತಿದ್ದಾಗ ನನಗೆ ಒಂದು ಮಾರ್ಕೆಟ್ ಫೀಲ್ಡ್ ಅನ್ನೋದೇನಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದು ಅನ್ನೋದು ನನಗೆ ಅರಿವಿಗೆ ಬಂತು. ಯಾಕಂದರೆ ನಾನು ಎಲ್ಲಿ ವರ್ಕ್ಶಾಪ್ ಮಾಡ್ತಿದ್ದೆ ಅವ್ರದ್ದೇ ಆದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿ ಪ್ರಮೋಟ್ ಮಾಡೋ ಕೆಲಸಗಳು ನಡೀತಾ ಇತ್ತು. ಅದನ್ನು ನೋಡಿದಾಗ ನನಗನ್ನಿಸ್ತಿತ್ತು, ಸಾಮಾನ್ಯವಾಗಿ ನಾವು ಬರೀ ಕಮ್ಯುನಿಕೇಷನ್ ಮಾಡೋದಕ್ಕೆ ನಮ್ಮ ಪರಿಚಯದವ್ರ ಜೊತೆ ಅಥವಾ ಫ್ರೆಂಡ್ಸ್ಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದನ್ನು. ಇದನ್ನು ಸ್ವಂತ ಉದ್ಯೋಗನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು ಎಷ್ಟು ಆಪ್ಟ್ ಇದು ಅಂತ ಅನ್ನಿಸ್ತು ನನಗೆ. ಸೊ ಅಲ್ಲಿಂದ ನನಗೆ ಒಂದು ಪ್ರೇರಣೆ. ಅಂದರೆ ನಾನು ಎರಡೂ ಕಡೆ ಗಮನಿಸ್ತಾ ಇದ್ದೆ. ನಾನು ಇದ್ದಿದ್ದು ಮುಂಬೈಯಲ್ಲಿ, ಅಲ್ಲಿ ಒಂದು ಕ್ರೌಡಲ್ಲಿ ಅಲ್ಲಿರೋ ಹೆಣ್ಮಕ್ಳಲ್ಲಿರೋ ಅಂಥ ಒಂದು ತಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಕೊಳ್ಳೋ ಅಂಥ ಒಂದು ಏನು ಹೇಳ್ತಾರೆ ಇಚ್ಛಾಶಕ್ತಿ ಏನಿದೆ ಅದನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಏನೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂದರೆ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಕನ್ನಡದ ಮಹಿಳೆಯರಲ್ಲಿ ತುಂಬ ಕಡಿಮೆ ಜನ ಮುಂದೆ ಬರ್ತಾ ಇದ್ರು ಅಂಥ ವಿಷಯಗಳಿಗೆ. ಸೊ ನನಗನ್ನಿಸ್ತಾ ಇತ್ತು, ನನಗೆ ಹೆಚ್ಚು ಪರಿಚಯ ಇರೋದು ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲಿ ಇದ್ರೂ ಕೂಡ ಎಲ್ಲ ಅಲ್ಲಿಗೆ ಸ್ವಲ್ಪ ಕಮ್ಯುನಿಟಿ ಓರಿಯೆಂಟೆಡ್ ಗ್ರೂಪ್ಸ್ಗಳು ಜಾಸ್ತಿ. ಆ ರೀತಿ ನಾನು ಗಮನಿಸೋದಾದರೆ ನಾವು ಕೂಡ ಕನ್ನಡದವರು ಅಂತ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದಾದರೆ ನನಗೆ ಹೆಚ್ಚು ಪರಿಚಯ ಇರೋವಂಥದ್ದು ಕರ್ನಾಟಕದಲ್ಲಿ. ಸೊ ಅಲ್ಲಿ ಇಂಥದ್ದೊಂದು ಮಾರುಕಟ್ಟೆನ ಯಾಕೆ ನಾವು ನಿರ್ಮಿಸಬಾರ್ದು, ನಾವು ಯಾಕೆ ಮುಂದುವರಿಬಾರ್ದು ಅಂತ ಅನ್ನಿಸ್ತು. ಬಟ್ ಏನೋ ಬೆಳೆದು ಬಿಡುತ್ತೆ ಅನ್ನೋ ಒಂದು ಯಾವುದೇ ಹೋಪ್ಸಿಂದ ಮಾಡಿರಲಿಲ್ಲ. ಬಟ್ ನಿಮಗೆ ಗೊತ್ತಿದೆ ಕೊರೋನಾ ಟೈಮಲ್ಲಿ ಸಿಚುಯೇಷನ್ ಹೇಗಿತ್ತು. ನಿಜ. ಬಹುಶಃ ಅಂದರೆ ನಮ್ಮ ವೀಕ್ಷಕರಿಗೂ ಕೂಡ ಅರಿವಿರುತ್ತೆ, ಕೊರೋನಾ ಟೈಮ್ನಲ್ಲಿ ಎಲ್ಲರೂ ಕೂಡ ಒಂದು ಅನಿಶ್ಚಿತತೆ ಬಹಳ ದೊಡ್ಡದಾಗಿ ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಯಾವುದೇ ಅಂಗಡಿ ಇಲ್ಲ, ಯಾವುದೇ ಕಟ್ಟಡ ಇಲ್ಲ, ಇದಕ್ಕಾಗಿ ನೀವು ಬೇರೆ ರೀತಿಯಲ್ಲಿ ಅದೇನೋ ಹಣವನ್ನು ಕೊಡಬೇಕಾಗಿಲ್ಲ. ಮನೆಯಲ್ಲಿ ಇದ್ಕೊಂಡೇ ಅಥವಾ ನಿಮ್ಮದು ಏನೋ ಕನಸಿದೆ ಅದನ್ನು ವ್ಯಾಪಾರ ಮಾಡಬೇಕು, ಅದರಿಂದ ವ್ಯವಹರಿಸಬೇಕು ಅಂತಂದ್ರೆ ಅದಕ್ಕೊಂದು ವೇದಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಕಲ್ಪಿಸ್ಕೊಟ್ಟಂಥ ಒಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಬಹುಶಃ ಬಹಳಷ್ಟು ಜನರಿಗೆ ದೊಡ್ಡ ರಹದಾರಿ ಆಯಿತು ಅಂತ ಅನಿಸುತ್ತೆ. ತಮಗೆ ಆರಂಭದಲ್ಲಿ ಅನಿಸುತ್ತಾ ಇದು ಬಹಳಷ್ಟು ಇದಕ್ಕೆ ರೆಸ್ಪಾನ್ಸ್ ಬರಬಹುದು ಅಂತ ಆ ಆಶಯ ಇತ್ತ? ಖಂಡಿತ ಇರಲಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಫೇಸ್ಬುಕ್ಕಲ್ಲಿ ನಾವೇನೋ ಒಂದು ಮನೆಯಿಂದ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದೇನೆ ಅಷ್ಟೊಂದು ಯಾರಿಗೂ ಇಷ್ಟ ಆಗೋ ವಿಷಯ ಆಗಿರಲಿಲ್ಲ. ಎಲ್ಲರೂ ಸಾಮಾನ್ಯ ನಿಮಗೆ ಗೊತ್ತಿರೋ ಹಾಗೆ ತಮ್ಮನ್ನು ಒಳ್ಳೆ ರೀತಿ ಇದು ಒಳ್ಳೆ ರೀತಿನೇ, ಇದು ತಮ್ಮ ಸ್ಕಿಲ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆ ರೀತಿಲಿ. ಬಟ್ ಅದು ಮಾರಾಟ ಮಾಡ್ತೀವಿ ಅನ್ನೋ ವಿಷಯಕ್ಕೆ ಬರ್ತಿದ್ದಂಗೆ ಅದಕ್ಕೆ ಏನೋ ಒಂದು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ಸೊ ಹಾಗಿರುವಾಗ ಯಾರ ಸಪೋರ್ಟ್ ಬರುತ್ತೆ, ಎಲ್ಲರೂ ಸೇರ್ತಾರೆ ಅನ್ನೋ ಯಾವುದೇ ನಂಬಿಕೆ ನನಗಿರಲಿಲ್ಲ. ಬಟ್ ಒಂದು 4-5 ಜನ ನನ್ನ ದೃಷ್ಟಿಲಿ ಇದ್ದಂಥ ಒಂದು ಮನೆಯಿಂದ ಏನೋ ಮಾಡ್ತಾ ಇದ್ದಾರೆ, ನನ್ನ ಹಾಗೆ ಏನೋ ಮಾಡ್ತಿದ್ದಾರೆ ಅನ್ನೋಂಥವ್ರನ್ನ ಸೇರಿಸ್ಕೊಂಡು ಏನು ಹೆಚ್ಚು ಕಡಿಮೆ ಅಂದರೆ ಒಂದು
100-150 ಜನ ಸೇರ್ತೀವೇನೋ ಅಂತ ಅನ್ನೋ ಒಂದು ಹೋಪ್ಸ್ ಇತ್ತು ಅಷ್ಟೇ. ಅಂದ್ರೆ ಈ ಗೆಳೆಯರ ಬಳಗದಲ್ಲೇ ಎಲ್ಲ ಜೊತೆ ಆಗ್ತೀವಿ ಅಂತ ಅನ್ಕೊಂಡಿದ್ದೆ. ಅಷ್ಟೇ. ಅದರಲ್ಲಿ ಅಂದ್ರೆ ನನ್ನ ತುಂಬಾ ಹತ್ತಿರದ ಪರಿಚಯದಲ್ಲಿ ಫ್ರೆಂಡ್ಸ್ ಅಂತಂದ್ರೆ 100-150 ಜನ ಸೇರ್ತೀವಿ. ಅದರಲ್ಲಿ ಮಾರಾಟ ಮಾಡೋ ಮನ್ಸು ಮಾಡೋರು 2-3 ಜನ ಬರ್ಬೋದು ಅಷ್ಟೇ, ಆ ಮನ್ಸಿರೋ ಅಂಥವ್ರು. ಇನ್ನು ಅಷ್ಟು ಯಾರು ಬರಲಾರು, ಸಾಕು ಅಷ್ಟು ಸಣ್ಣ ಗುಂಪೇನೆ ಮಾಡ್ಕೊಳ್ಳೋಣ. ಈಗ ಪರಿಸ್ಥಿತಿನೂ ಹೇಗಿದೆ, ನಾವು ಇದ್ದ ಕಡೆಯಿಂದನೇ ಏನಾದ್ರು ಮಾಡೋಕ್ಕೆ ಸಾಧ್ಯನಾ ನೋಡೋಣ ಅನ್ನೋ ಒಂದು ತೀರಾ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ಶುರು ಮಾಡಿದಂತಹ ಗುಂಪದು. ಬಟ್ 2-3 ದಿನದಲ್ಲೇ ಅದಕ್ಕೆ ಬಂದ ಪ್ರತಿಕ್ರಿಯೆ ನಿಜವಾಗ್ಲೂ ನಮಗೇನೆ ಅಚ್ಚರಿ ತರೋ ಅಂಥದ್ದಾಗಿತ್ತು. ಚೆನ್ನಾಗಿತ್ತು ತುಂಬ ರೆಸ್ಪಾನ್ಸ್ ಎಲ್ಲ ಜನದ್ದು. ಅಲ್ಲ, ಒಂದು 500 ರೂಪಾಯಿಗೆ ದುಡಿಯೋ ಆಸೆ ಇದ್ದಂಥವ್ರು ಈಗ ಆದಾಯ ತೆರಿಗೆ ಕಟ್ಟೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅಂತಹ ಸಾವಿರಾರು ಅಂದ್ರೆ ಯಶೋಗಾಥೆಗಳನ್ನ ನಾವು ಕೇಳಿದೀವಿ. ತಮ್ಮ ಈ ಧೃತಿಗಡದ ಹೆಜ್ಜೆಗಳು ಆ ಪುಸ್ತಕದಲ್ಲೂ ಕೂಡ ಬಹಳಷ್ಟು ಜನರ ಕಥೆಗಳು ಕೂಡ ಅಲ್ಲಿ ಉಲ್ಲೇಖ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ಜನ ಸದಸ್ಯರು ಇವತ್ತಿಗಿದ್ದಾರೆ? 2020 ಅಲ್ವಾ ಆರಂಭ ಆಗಿದ್ದು, ಅಲ್ಲಿಂದ ಇಲ್ಲಿಯವರೆಗೆ ಅದು ಅಂದ್ರೆ ನಾವ್ ಇಷ್ಟೇ ಅಂತ ಶುರುವಾದಾಗ ಇಷ್ಟೇ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಯ್ತದು. ಸೊ ಈಗ ಸದ್ಯಕ್ಕೆ 49,000 ಜನ ಇದ್ದಾರೆ ಆ ಗುಂಪಿನಲ್ಲಿ. 49 ಮೀರಿದ್ದಾರೆ, ಬಟ್ ಒಂದು ರೌಂಡ್ ಫಿಗರ್ ಹೇಳೋದಾದ್ರೆ 49,000 ಜನ ಇದ್ದಾರೆ. ಸೆಲ್ಲರ್ಸ್ ಶುರುನಲ್ಲಿ ಒಂದು 800 ರೀಚ್ ಆಗಿತ್ತು, ಅಂದ್ರೆ ಬರ್ತಾ ಇದ್ದವ್ರು ಅಂತ ಅವರು. ಬಟ್ ನಮ್ಮನ್ನ ನೋಡಿ ಅಂದ್ರೆ ಒಬ್ರು ಯಾರೋ ಸೇಲ್ ಮಾಡ್ತಿದ್ದಾರೆ ಅಂತ ನೋಡಿ ನಾನು ಮಾಡ್ತೀನಿ ಅಂತ ಬಂದಂಥವ್ರೆ ಹೆಚ್ಚಿನ ಜನ ಇದ್ರು. ಆದ್ರೆ ಆ ಹಾದಿ ಅಷ್ಟು ಸುಲಭ ಅಲ್ಲ, ಪ್ಯಾಷನ್ ಜೊತೆಗೆ ಒಂದು ಶಿಸ್ತು ಬೇಕು, ಅದನ್ನು ರೂಢಿಸ್ಕೊಂಡೇ ಮುಂದುವರಿಯೋಕ್ಕೆ ಸಾಧ್ಯ ಅಂತ ಅರಿವಾಗೋ ಹೊತ್ತಿಗೆ 1-1.5 ವರ್ಷ ಆಯಿತು. ಅದರಲ್ಲೆಲ್ಲ ಫಿಲ್ಟರ್ ಆಗ್ತಾ ಹೋದ್ರು ಜನ, ಅಂದರೆ ಉದ್ಯಮಿಗಳು ಆಗಬೇಕು ಅಂತ ಬಂದಂಥವ್ರು. ಈಗ ಅರೌಂಡ್ 300 ಮೆಂಬರ್ಸ್ ಉದ್ಯಮಿಗಳಿದ್ದಾರೆ. ಚದುರಿ ಹೋಗಿದ್ದಾರೆ ಅದರಲ್ಲಿ ಕೆಲವರು ಕೂಡ. ಹಾಗೆ ಹೇಳ್ಬೇಕಂದ್ರೆ ಒಂದು 600-700 ಜನ ಈಗಲೂ ಇದ್ದಾರೆ. ಬಟ್ ಅವರಲ್ಲಿ ಒಂದು ಸಣ್ಣ ಪ್ರಮಾಣದ ಗುಂಪೇನಿದೆ ವಾಟ್ಸಪ್ಪಿಗೆ ಸೀಮಿತ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ದೊಡ್ಡ ಒಂದು ಗ್ರೂಪಲ್ಲಿ ಅವರ ಅಂದ್ರೆ ಅವ್ರದೇ ಆದ ಒಂದು ಕನ್ವೀನಿಯಂಟ್ ಟೈಮಲ್ಲಿ ಇಷ್ಟು ಮಾತ್ರ ನಾನು ಮಾಡಬಲ್ಲೆ ಅನ್ನೋಂಥ ಏನು ಯೋಚನೆಗಳಿದೆ ಅಂಥವ್ರು ವಾಟ್ಸಪ್ಪಿಗೆ ಸೀಮಿತ ಆಗಿದ್ದಾರೆ. ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಥರ ರೀತಿನಲ್ಲಿ. ಸೊ ಇನ್ ಕೆಲವರು ಯಾವಾಗ ಸೀಸನಲ್ ಅದು, ಇವಾಗ ಅವರು ಈ ರೈತ ಮಹಿಳೆಯರಾಗಿದ್ರೆ, ಅವರು ಆ ಬ್ಯಾಕ್ಗ್ರೌಂಡ್ ಮಹಿಳೆಯರಾಗಿದ್ರೆ, ಸೊ ಅಂಥವ್ರು ಅವರ ಬೆಳೆ ಯಾವಾಗ ಬರುತ್ತೆ ಅದರಿಂದ ಅವರು ಅದನ್ನ ಅಪ್ಸ್ಕೇಲ್ ಮಾಡಿ ಸೇಲ್ ಮಾಡೋ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಬಂದು ಮಾರ್ತಾರೆ, ಬಾಕಿ ಅಂತ ಸುಮ್ಮನೆ ಇರ್ತಾರೆ. ಇನ್ನು ಕೆಲವರು ಹೆಚ್ಚಿನ ಜನ ರೀಸೆಲ್ಲರ್ಸ್ ಅಂತ ಏನು ನಾವು ಹೇಳ್ತೀವಿ, ಅಂದರೆ ಒಂದು B2C ಆ ಥರ ಬಿಸ್ನೆಸ್ನಲ್ಲಿ ಏನಿದ್ದಾರೆ ಅವ್ರು ಕಾನ್ಸ್ಟೆಂಟಾಗಿ ಇರ್ತಾರೆ. ಅಂಥವ್ರು ಸುಮಾರು ಒಂದು 250-300 ಜನ ಇದ್ದಾರೆ ಈಗ. ಹೇಗಿದೆ ಮಾರ್ಕೆಟ್? ಅಂದ್ರೆ ಮಾರುಕಟ್ಟೆ ಅಂದ್ರೆ ಇಲ್ಲಿ ಎಲ್ಲಾ ರೀತಿದಕ್ಕೂ ಇದೆ, ಪ್ರಾಡಕ್ಟ್ಗೂ ಇದೆ, ಸರ್ವಿಸ್ಗೂ ಇದೆ. ತಾವು ಹೇಳಿದ್ರೆ ಯಾವೆಲ್ಲ ರೀತಿ ಅಂದ್ರೆ ಹೊಸ ಹೊಸ ವಿಚಾರಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ತಮಗೆ ಅಂತ ಈ ಮಾರ್ಕೆಟ್ನಲ್ಲಿ? ಇಲ್ಲ, ತುಂಬಾ ಆಕ್ಚುಲಿ ಮಾರ್ಕೆಟ್ ಅನ್ನೋದು ತುಂಬಾ ಚೆನ್ನಾಗಿದೆ. ಅದನ್ನ ಕೊಡುವಂತ ಮಹಿಳೆಯರು ಬೇಕಿದೆ ಇವಾಗ ನಮಗೆ. ವ್ಯಾಪಾರಿಗಳು ಇನ್ನೂ ಬೇಕು. ಹೌದು, ತುಂಬಾ ಬೇಕಿದೆ. ಯಾಕಂದ್ರೆ ಇವಾಗ ಈಸಿಯಾಗಿ ಮಹಿಳೆಯರು ಹೋಗೋದು ರೀಸೆಲ್ಲಿಂಗಿಗೆ ಹೊರಟೋಗ್ತಾರೆ. ಯಾಕಂದ್ರೆ ಅದ್ರಲ್ಲಿ ಈಸಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರರ್ ಕಳಿಸ್ತಾನೆ ಫೋಟೋಸು, ಅದನ್ನ ಹಾಕಿ ಅದ್ರ ಮೂಲಕ ಯಾರಿಗೆ ಇಷ್ಟ ಆಗುತ್ತೆ ಇವ್ರ ಮಧ್ಯೆ ಏನು ಇಲ್ಲ, ಅವನಲ್ಲಿ ಕಳಿಸ್ತಾನೆ. ಇವ್ರು ಸದ್ಯ ಜಸ್ಟ್ ಫೋನ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ. ಬಟ್ ಅದೊಂದು ನೋವಿನ ಸಂಗತಿ. ಬಟ್ ಅದನ್ನ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಶುರುನಲ್ಲಿ ನಾವು ಅದನ್ನ ಕೂಡ ಕಂಟ್ರೋಲ್ ಮಾಡಕ್ ನೋಡಿದ್ವಿ. ಅಂದ್ರೆ ಈ ರೀಸೆಲ್ಲರ್ಸ್ನ ನಾವು ಎಂಟರ್ಟೈನ್ ಮಾಡಬಾರ್ದು, ಮ್ಯಾನುಫ್ಯಾಕ್ಚರರ್ಸ್ನ ಮಾತ್ರ ಮಾಡಬೇಕು ಅಂತ. ಬಟ್ ನಾವು ಹೆಣ್ಣು ಮಕ್ಕಳ ಒಂದು ಔದ್ಯೋಗೀಕರಣ ಅನ್ನೋ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಅವ್ರನ್ನ ಇಂತಿಷ್ಟೇ ಕೆಲಸಕ್ಕೆ ಅಂತ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಏನು ಅವಕಾಶಗಳಿವೆ ಅದನ್ನು ಬಳಸ್ಕೊಳ್ಳೋದಕ್ಕೆ ನಾವು ಬಿಟ್ಬಿಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಅದನ್ನು ಒಪ್ಕೊಂಡ್ವಿ ಇವಾಗ. ಸೊ ಮ್ಯಾನುಫ್ಯಾಕ್ಚರರ್ಸ್ ಅಂತ ಬಂದರೆ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಮನೆಯಲ್ಲಿ ಜ್ಯುವೆಲ್ರಿ ಮಾಡೋರಾಗಿರ್ಬೋದು, ಅಥವಾ ಫುಡ್ ಪ್ರಾಡಕ್ಟ್ಸ್ ಮಾಡೋರಾಗಿರ್ಬೋದು, ಸರ್ವಿಸ್ ಕೊಡೋರಾಗಿರ್ಬೋದು, ಅಥವಾ ಈ ಆರ್ಟ್ ಫೀಲ್ಡಲ್ಲಿ ಇರೋವಂಥವ್ರಾಗಿರ್ಬೋದು, ಇದ್ದಾರೆ ಸಾಕಷ್ಟು ಜನ. ಅದಲ್ದಲೇ ಮಾರ್ಕೆಟ್ ತುಂಬ ದೊಡ್ಡದಿದೆ. ಅಂದರೆ ನಾನು ಹೇಳ್ತಾ ಇರೋದು ಬರೀ ನಮ್ಮ ಮಾರ್ಕೆಟ್ಗೆ ಅಂತ ಹೇಳ್ತಾ ಇಲ್ಲ. ನಾವು ಧೃತಿಯಿಂದ ಆಚೆ ಹೋದ್ರೂ, ಪರಿಚಯ ಆದರೂ ಕೂಡ ಮಾರ್ಕೆಟ್ ದೊಡ್ಡದಿದೆ. ಎಲ್ಲಿ ಸಪ್ಲೈ ಬೇಕಿದೆ ಅಲ್ಲಿ ನಾವು ಕನೆಕ್ಟ್ ಆಗಕ್ಕಾಗ್ತಿಲ್ಲ. ಅದು ಒಂದು ಸದ್ಯದ ಪ್ರಾಬ್ಲಮ್ ಅಷ್ಟೇ. ಮುಕ್ತವಾದ ಮಾರುಕಟ್ಟೆ
ಬೆಳೆಯೋಣ ಬೆಳೆಸೋಣ ಆ ಘೋಷಣೆಯೊಂದಿಗೆ ತಾವು ಹೆಜ್ಜೆ ಇಡ್ತಾ ಇರುವಂಥದ್ದು. ಅಂದ್ರೆ ಬಹುಶಃ ಅದೇ ಒಂದು ಸ್ಫೂರ್ತಿ ಅಂತ ಅನ್ಸುತ್ತೆ. ಎಲ್ಲರೂ ಒಂದು ಉದ್ಯಮ ಅಂತಂದ್ರೆ, ಒಂದು ವ್ಯಾಪಾರ ಅಂತಂದ್ರೆ ತಾವು ಹೇಗೆ ಬೆಳಿಬಹುದು, ತಾವು ಹೇಗೆ ಸ್ಪರ್ಧಾತ್ಮಕ ಈ ಯುಗದಲ್ಲಿ ಬರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಎಷ್ಟೋ ಜನರಿಗೆ ಅವರ ಉದ್ಯಮವನ್ನು ಬೆಳೆಸೋದಕ್ಕೆ ತಮ್ಮ ವೇದಿಕೆ ಒಂದು ಸಹಾಯ ಆಗ್ತಾ ಇರೋದು. ತಮಗೆ ಯಾರೆಲ್ಲ ಜೊತೆಯಾಗಿದ್ದಾರೆ, ಹೇಗೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ತಮ್ಮ ಕನಸು, ಆದರೆ ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತಂದ್ರೆ ಸಹಾಯ ಬೇಕೇ ಬೇಕು. ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ಖಂಡಿತ ಅದು ಶುರುವಾದಾಗ್ಲಿಂದನೂ ಸಾಕಷ್ಟು ಜನದ ಅದರಲ್ಲಿ ಹೆಲ್ಪ್ ನಾನು ತಗೊಳ್ಬೇಕಾಯ್ತು. ಸೊ ನನಗೆ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಹೇಗೆ, ಅಲ್ಲಿ ಆ ಡಿಜಿಟಲ್, ಅದು ಒಂದು ಸಣ್ಣ ಡಿಜಿಟಲ್ ಪ್ಲಾಟ್ಫಾರ್ಮು, ಅದರಲ್ಲಿರೋ ಈ ಟೆಕ್ನಿಕಲ್ ವಿಷಯಗಳು ಅಷ್ಟೇ ನಮಗೆ ಗೊತ್ತಿರಲಿಲ್ಲ. ನಮಗೇನು ಗೊತ್ತಿತ್ತು, ಒಂದು ಫೋಟೋ ಹಾಕೋದು, ಇಲ್ಲ ನಮ್ಗೆ ಏನಾದ್ರು ಗೊತ್ತಿದ್ರೆ ಬರೆಯೋದು, ಅಷ್ಟೇ ಗೊತ್ತಿತ್ತು ವಿನಃ ಈ ಒಂದು ಕ್ರೌಡ್ನ ನಿಭಾಯಿಸೋದು ಹೇಗೆ ಅನ್ನೋದು ನಮಗೆ ಅಷ್ಟೇನು ಗೊತ್ತಿರಲಿಲ್ಲ. ಬಟ್ ಶುರುನಲ್ಲಿ ಒಂದು ಹುಡುಗಿ ಬಂದ್ಲು, ಕಾವ್ಯ ಅಂತ. ಆ ಕಾವ್ಯನ ಹುಡುಗಿ ಇಷ್ಟೊತ್ತಿಗಾಗಲೇ ಅವಳು ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡಿದ್ದವಳು, ಆದ್ದರಿಂದ ಅದು ಹೇಗೆ ನಡೆಯುತ್ತೆ ಅನ್ನೋ ಅಂಥದ್ದು ಆಕೆಗೆ ಗೊತ್ತಿತ್ತು. ಸೊ ಆಕೆ ಒಳಗೆ ಬಂದ ಮೇಲೆ ಒಂದಷ್ಟು ಈ ಜನ ನಿಯಂತ್ರಣನೇ ಇಲ್ದಂಗೆ ಸುಮ್ಮನೆ ನುಗ್ತಾ ಇದ್ರು. ಅದರಲ್ಲಿ ನಿಜವಾದ ಸೆಲ್ಲರ್ ಯಾರು, ಅಥವಾ ಈ ಗ್ರೂಪಲ್ಲಿ ಸುಮ್ಮನೆ ಏನೋ ತಲಹರಟೆ ಮಾಡೋದಕ್ಕೆ ಅಂತ ಬರೋರು ಯಾರು ಅಂಥವ್ರನ್ನೆಲ್ಲ ಫಿಲ್ಟರ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ಒಂದು ಐಡಿಯಾ ಇರಲಿಲ್ಲ. ಸೊ ಆಕೆಯಿಂದ ನಮಗೆ ಒಂದು ID ಕಾರ್ಡ್ನ ಮಾಡಿದ್ರೆ, ಸೊ ಅವ್ರದ್ದೊಂದು ಒರಿಜಿನಲ್ ಅಡ್ರೆಸ್ ಪ್ರೂಫು ಅದೆಲ್ಲ ನಮ್ಮ ಹತ್ರ ಇದ್ದರೆ, ಅವ್ರ ID ಪ್ರೂಫ್ ಇದ್ದಾಗ ನಾವು ಅವ್ರನ್ನ ಗುರ್ತಿಸೋದು ಸುಲಭ ಸೊ ಅನ್ನೋದು ಗೊತ್ತಾಯಿತು. ಸೊ ಆ ಹುಡುಗಿ ಆ ವಿಷಯದಲ್ಲಿ ಹೆಲ್ಪ್ ಮಾಡಿಕೊಂಡು ಟೆಕ್ನಿಕಲ್ ವಿಷಯನ ಆಕೆ ಹ್ಯಾಂಡಲ್ ಮಾಡಿ ಕೊಟ್ಲು, ಚೆನ್ನಾಗಿ ಮಾಡಿಕೊಟ್ಲು ಅವಳು. ಅದಾದ್ಮೇಲೂ ಕೂಡ ಈ ಕ್ವೈರೀಸ್ ಏನಿದೆ ಈ ಹೆಣ್ಮಕ್ಳದು ಮುಗಿತಾನೆ ಇರಲಿಲ್ಲ. ಹೆಚ್ಚಿನ ಜನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಇಂದನೇ ಶುರು ಮಾಡಿದವ್ರು. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಈ ಥರ ಕೆಲಸಗಳಲ್ಲಿ ಏನೆಲ್ಲ ಶ್ರಮ ಇದೆ ಅನ್ನೋದು ಗೊತ್ತಿರಲಿಲ್ಲ. ಶ್ರಮ ಇನ್ ದ ಸೆನ್ಸ್ ನಾವು ಮ್ಯಾನೇಜ್ ಮಾಡ್ತಿರೋರ್ದು. ಅವ್ರ ಪ್ರಕಾರ ಅವ್ರು ಫೋನ್ ಮಾಡಿದಾಗ ನಾವು ಒಬ್ಬರೇ ಅವ್ರಿಗೆ ಮಾತ್ರ ನಾವು ಆನ್ಸರ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಅವ್ರ ತಲೆಯಲ್ಲಿ ಇರ್ತಾ ಇತ್ತು. ನಮಗೆ 10 ಕಡೆಯಿಂದ ಎನ್ಕ್ವೈರಿಗಳು, ಈ ಕಡೆ ಮೆಸೇಜಸ್ ಬರೋದು, ಮೆಸೆಂಜರಲ್ಲಿ ಬರೋದು, ಪರ್ಸ್ನಲ್ ವಾಟ್ಸಪ್ಪಲ್ಲಿ ಬರೋದು, ಫೋನ್ಗಳು ಮಾಡ್ತಾಯಿದ್ರು, ಗೊತ್ತಿಲ್ಲ ಮೇಡಮ್, ನಮಗೆ ಇದು ಪ್ಯಾಕಿಂಗ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಇಲ್ಲಿ ಇಂಥ ಜಾಗಕ್ಕೆ ಕಳಿಸ್ಬೇಕು, ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರೆ ಸರಿನಾ, ಆ ಪೋಸ್ಟಲ್ಲಿ ಕಳಿಸಿದ್ರೆ ಸರಿನಾ, ಅವ್ರು ಯಾರೋ ಪ್ಯಾಕಿಂಗ್ ಹರಿದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರದ್ದು ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಮೂ ನಮ್ಮ ತನಕ ತರ್ತಾಯಿದ್ರು. ಅಂದರೆ ಬರೀ ಇದೊಂದು ಪ್ಲ್ಯಾಟ್ಫಾರ್ಮು, ಅದನ್ನು ನೀವು ಒದಗಿಸ್ಕೊಟ್ಟಿದ್ದೀರಿ, ಅಲ್ಲ ಅವರು ಅವರ ಬೇಕಾದೆಲ್ಲ ಮಾಹಿತಿ ಹಾಕ್ತಾರೆ, ಅವ್ರವ್ರು ನೋಡ್ಕೊಳ್ತಾರೆ ಅನ್ನೋ ಹಾಗಿಲ್ಲ. ಸಂಪೂರ್ಣವಾಗಿ ತಮ್ಮ ಸಹಕಾರ ಬೇಕೇ ಬೇಕಿತ್ತೆ ಪ್ರತಿ ಒಂದು ಹೆಜ್ಜೆನಲ್ಲೂ. ನಮ್ಮ ಅಸಿಸ್ಟೆನ್ಸ್ ಅವ್ರಿಗೆ ಬೇಕಾಗ್ತಿತ್ತಂದ್ರೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದಕ್ಕೆ. ಅಂತ ಟೈಮಿನಲ್ಲಿ ತುಂಬಾನೇ ಡೆಸ್ಪರೇಟ್ ಆಗಿ ಅಂದರೆ ಬೇಕಾಯಿದು ಅನ್ನೋವಂಥ ಸಮಯದಲ್ಲಿ ನನಗೆ ಶೋಭಾರಾವ್ ಅನ್ನೋರು ಜೊತೆ ಆದರು. ಸೊ ಶೋಭಾರಾವ್ ಅವ್ರು ಬಂದು ಅವರು ಕೂಡ ಈ ಪ್ಲ್ಯಾಟ್ಫಾರ್ಮ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ಜನಕ್ಕೆ ಸ್ಟ್ರೈಟಾಗಿ ಹೇಳೋರು, ಇದು ಸರಿ ಇದು ಸರಿಗಿಲ್ಲ ಅನ್ನೋ ಕಾರಣ. ಸೊ ಅದರಿಂದ ಅವ್ರು ಹೇಳೋದನ್ನ ಕೇಳೋರು ಜನ. ನನಗದು ನಾನು ಅದ್ರಲ್ಲಿ ಲ್ಯಾಕಿಂಗ್ ಇದ್ದೆ. ನಾನು ಸ್ವಲ್ಪ ಹೌದಾ ಅಂದರೆ ನನಗೆ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಅವೆರಡು ಮ್ಯಾನೇಜ್ ಚೆನ್ನಾಗಿ ಆಗ್ತಾ ಇತ್ತು ಆ ಟೈಮಲ್ಲಿ. ಸೊ ಅಂದರೆ ಅವ್ರು ಬಂದಮೇಲೆ ಒಂದಷ್ಟು, ಅಂದರೆ ಅವ್ರದ್ದು ಮಕ್ಕಳಿದ್ಲು, ಬೆಳಗ್ಗೆ ಎಲ್ಲ ಅವ್ರದ್ದು ಸ್ಕೂಲು, ಮಗಳ ಸ್ಕೂಲು ಅದು ಎಲ್ಲ ಇರೋದು. ಟೈಮಿಂಗ್ ಮಾಡ್ಕೊಂಡಿದ್ವಿ ನಾವು. ಅವರು ಬೆಳಗ್ಗಿಂದ ಮಧ್ಯಾಹ್ನ ತನಕ ಅವ್ರು ನೋಡ್ಕೊಳ್ಳೋರು. ಸೊ ಅಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ನೋಡ್ಕೊಳ್ತಾ ಇದ್ದೆ. ಸೊ ಮಧ್ಯಾಹ್ನದಿಂದ ಸಂಜೆ ತನಕ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ರು. ಸೊ ಹೀಗೆ ನಡ್ಕೊಂಡು ಬಂತು. ಇನಿಷಿಯಲ್ ಸ್ಟೇಜಲ್ಲಿ ಏನಿದೆ ಅದು ಸ್ವಲ್ಪ ತುಂಬಾ ಕಷ್ಟವಾಗಿತ್ತು. ಅಂದರೆ ಈ ಫಿಲ್ಟರ್ ಆಗೋ ತನಕ, ಈ ಸೆಲ್ಲರ್ಸ್ ಫಿಲ್ಟರ್ ಆಗಿ ಆಮೇಲೆ ಅವರೇ ಕಲಿಯೋ ತನಕ, ಇದು ನಾರ್ಮಲ್, ಇದು ಹೀಗೆ ನಡೆಯುತ್ತೆ ಅನ್ನೋದು ಅವ್ರಿಗಾಗಿ ಅವರಿಗೆ ಅನುಭವಕ್ಕೆ ಬರೋ ತನಕ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಯಿತು ತಮಗೆ. ಇದು ಬೇರೆಯವರಿಗೆ ಒಂದು ಉದ್ಯಮಕ್ಕೆ ಒಂದು ವೇದಿಕೆ, ತಮಗೆ ಒಂದು ರೀತಿಯಲ್ಲಿ ಸಮಾಜ ಸೇವೆ. ಹೇಗೆ ಇದನ್ನು ಹೊಂದಿಸ್ಕೊಳ್ತಿದ್ರಿ? ಅಂದರೆ ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಹಣ ಇಲ್ಲ, ಇದಕ್ಕೆ ಸೇರಬೇಕು ಅಥವಾ ಈ ರೀತಿ ಮಹಿಳಾ ಮಾರುಕಟ್ಟೆಯಲ್ಲಿ ಜಾಯಿನ್ ಆಗಬೇಕು ಅಂತಂದರೆ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ? ಇಲ್ಲ, ಅದೇ ಶುರುವಿನಲ್ಲಿ ನಾವು ಯಾವುದೇ ಹಣ ತಗೊಳ್ತಾ ಇರಲಿಲ್ಲ. ಆಮೇಲೆ ನಮ್ಗನ್ನಿಸ್ತು, ಇವಾಗ ನಾವು ಬರೀ ಫೇಸ್ಬುಕ್ಕಲ್ಲಿ ಮಾರಾಟ ಮಾಡೋದಷ್ಟೇ ಅಲ್ದಲೆ ನಮ್ಗೆ ಇನ್ನೂ ಏನೋ ಒಂದಷ್ಟು ಕೆಲಸಗಳನ್ನ ಮಾಡಬೇಕು. ಆಮೇಲೆ ನಮ್ಮ ಸಮಯನ, ಅಂದರೆ ಸುಮಾರು ಬೆಳಗ್ಗೆ 6:30-7 ಗಂಟೆಯಿಂದನೇ ಶುರುವಾಗೋದು ನಮಗೆ ಈ ಕ್ವೈರೀಸ್ಗಳು. ಅಷ್ಟು ಸಮಯ ಕೊಡ್ತಾ ಇದ್ದೀವಿ. ಸೊ ನಮ್ಮ ಹೆಲ್ತ್ ಇರ್ಬೋದು, ನಮ್ಮ ಟೈಮ್ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು. ಸೊ ಇಷ್ಟೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಏನಾದರೂ ಒಂದು ಪ್ರಾಪರ್ ಚಾನೆಲ್ ಆಗಿ
ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನಾವು ಸಫರ್ ಆಗ್ತೀವಿ, ಅವರಿಗೂ ನಾವು ಹೆಚ್ಚು ದಿನ ನಾವು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ತುಂಬ ಮಿನಿಮಲ್ ಚಾರ್ಜಸ್ ಇಟ್ಟಿದ್ವಿ. ಅದು ಅವತ್ತೇನಿಟ್ಟಿದ್ವಿ ಅದು ಅಷ್ಟೇ ಇದೆ, ಅದರಲ್ಲೇನಿಲ್ಲ. ಪರ್ ಇವ್ರಿಗೆ ಒಬ್ಬ ಸೆಲ್ಲರಿಗೆ ಒಂದು 6 ಪ್ರಾಡಕ್ಟ್ ಹಾಕೋ ತನಕ 250 ರೂಪಾಯಿ ಇರುತ್ತೆ ತಿಂಗಳಿಗೆ. ಸೊ ಆ ಥರ. ಸೊ ರೀಸೆಲ್ಲರ್ಸ್ ಆದರೆ 300 ರೂಪೀಸ್ ಇರುತ್ತೆ. ಅಷ್ಟನ್ನೇ ಮ್ಯಾನೇಜ್ ಮಾಡ್ಕೊಂಡು ಆ ಸಣ್ಣ ಅಮೌಂಟಲ್ಲೇ ನಾವು ಇಲ್ಲ ಆಫ್ಲೈನ್ ಕಾರ್ಯಕ್ರಮಗಳನ್ನು ಕೆಲವೊಂದು ಮಾಡಿದ್ದಿದೆ, ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿದ್ದಿದೆ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಹುರಿದುಂಬಿಸೋದಕ್ಕೋಸ್ಕರ ಅವರಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನ ಏರ್ಪಡಿಸಿ ಅದಕ್ಕೆ ಒಂದಷ್ಟು ಗಿಫ್ಟ್ಗಳನ್ನ ಕೊಡೋದಾಗಿರ್ಬೋದು. ಆಮೇಲೆ ಅವರಿಗೆ ಆದಷ್ಟು ಒಂದು ಕೆಲವೊಂದು ಅಂದರೆ ಯಾರಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ತಿಳಿಸೋವಂಥ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅವ್ರಗಳ ಮೂಲಕ ಕೆಲವೊಂದು ಗೈಡೆನ್ಸ್ನ ಕೊಡ್ಸೋದಿರ್ಬೋದು. ಆ ಥರ ಎಲ್ಲ ಸಾಕಷ್ಟು ಕೆಲಸಗಳನ್ನ ಮಾಡಿದ್ವಿ. ಸೊ ಆ ಥರ ಮಾಡೋದಕ್ಕೋಸ್ಕರನೇ ನಾವು ಒಂದಷ್ಟು ಫೀ ಅಂತ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಇನ್ನು ಮುಂದೆ ಮತ್ತೆ ಬೇರೆ ಥರ ಬೆಳಿಬೇಕು ಅನ್ನೋ ಒಂದು ಆಸೆ ಕನಸುಗಳಿವೆ. ನೋಡ್ಬೇಕು ಹೇಗೆ ಮುಂದೆ ಹೋಗುತ್ತೆ ಅಂತ. ಅಪರ್ಣವ್ರೆ, ಈ ಸಕ್ಸಸ್ ಸ್ಟೋರೀಸ್ ನಾವು ಗಮನಿಸ್ತಾ ಹೋದಾಗ ನಿಮ್ಮ ಮಾರುಕಟ್ಟೆಯಲ್ಲಿ, ಈ ಮುಕ್ತ ಮಾರುಕಟ್ಟೆಯಲ್ಲಿ ಬಹಳಷ್ಟು ಜನ ಈಗ ಲಕ್ಷ ಲಕ್ಷ ಆದಾಯವನ್ನು ಗಳಿಸೋ ಮಟ್ಟಕ್ಕೆ ಏರಿದ್ದಾರೆ. ಆದರೆ ಅವರ ಆ ಹಾದಿ ಇದೆಯಲ್ಲ, ಅದು ಹೇಗೆ ಸಾಗಿ ಬಂತು ಅಂತ ಅನ್ನೋದು ಬಹಳ ಜನರಿಗೆ ಸ್ಫೂರ್ತಿಯಾಗುತ್ತೆ. ಆ ಧೃತಿಗಿಡದ ಹೆಜ್ಜೆಗಳ ಬಗ್ಗೆ ಒಂದೆರಡು ಝಲಕ್ ಯಾವ್ಯಾವ ರೀತಿಯಲ್ಲಿ ಗೆದ್ದು ಬಂದಿದ್ದಾರೆ ಅಂತ. ಹೌದು, ಅಂದರೆ ಶುರುವಿನಲ್ಲಿ ಅವಾಗ ಹೇಳ್ಕೊಂಡವ್ರು ಕಡಿಮೆ, ಅಂದರೆ ನಮಗೆ ಇಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ. ಬಟ್ ಅದರಲ್ಲಿ ಇನ್ನು ಕೆಲವರು ಅಂದರೆ ನಾನೇನೋ ವ್ಯಾಪಾರ ಮಾಡ್ತಿದ್ದೀನಿ ಅನ್ನೋದು ಆ ಒಂದು ಕ್ಲೋಸ್ಡ್ ಗ್ರೂಪಿಂದ ಹೊರಗೆ ಗೊತ್ತಾಗೋದು ಬೇಡ ಅಂತ ಸುಮಾರು ಜನ ಆ ಒಂದು ಬುಕ್ಕಲ್ಲಿ ಅವರ ಕತೆಗಳನ್ನ ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ಅದು ಬಿಡೋದಾದರೆ ಅಂದರೆ ಯಾರು ಧೈರ್ಯವಾಗಿ ಬಂದು ತಮ್ಮ ಕತೆನ ತಾವಾಗೇ ಹೇಳ್ಕೊಂಡ್ರು. ನಾವು ಯಾರಿಗೂ ಫೋರ್ಸ್ ಮಾಡಲಿಲ್ಲ, ನಿಮ್ಮ ಕತೆಗಳನ್ನ ಹೇಳಿ, ಹೀಗೆ ಹೇಳಿ, ಹಾಗೆ ಹೇಳಿ, ನಾವು ಯಾವುದೇ ಒಂದು ಒತ್ತಾಯ ಏನಿರಲಿಲ್ಲ. ಅಂದರೆ ಅವ್ರಿಗೆ ಬಿಟ್ಬಿಟ್ಟಿದ್ವಿ, ನಿಮ್ಗೆ ಏನು ಹೇಳ್ಬೇಕನ್ಸುತ್ತೆ ಹೇಳಿ ಅಂತ. ಅದು ಶುರುವಿನಲ್ಲಿ ಅವರು ಏನು ಮಾಡಿದ್ರು, ಗ್ರೂಪಲ್ಲಿ ಹೇಳ್ತಾ ಇದ್ರು. ನಾವು ಅದಕ್ಕೆ ನಮಗೆ ಇನ್ಸ್ಪೈರಿಂಗ್ ಅವರ ಡೆವಲಪ್ಮೆಂಟ್ ಅನ್ನೋದು. ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಇಷ್ಟೆಲ್ಲ ಪ್ರೋತ್ಸಾಹ ಸಿಗುತ್ತೆ ಅಂತ. ಸೊ ಹಾಗಾಗಿ ಅದನ್ನೇನು ಮಾಡಿದ್ವಿ, ನಾವು ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಅವರ ಸ್ಟೋರೀಸ್ಗಳು, ಅವ್ರು ಹೇಳಿದ್ದನ್ನೇ ಸ್ಟೋರೀಸ್ನ ಪೇಜಲ್ಲಿ ಹಾಕಕ್ಕೆ ಶುರು ಮಾಡಿದ್ವಿ. ಅದು ಈಸ್ಟರ್ನ್ ಇಂಡಿಯಾ ತನಕ ಎಲ್ಲ, ಆ ಕಡೆ ಎಲ್ಲ ಅಸ್ಸಾಮು ಆ ಕಡೆ ತನಕ ಎಲ್ಲ ರೀಚ್ ಆಯ್ತದು. ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಿಸಿದ್ವಿ ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕ್ಸಿದ್ರಿಂದ ಸ್ವಲ್ಪ ಬೇರೆ ಬೇರೆ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅದು ರೀಚ್ ಆಯಿತು. ಸೊ ಈವನ್ ಮೋದಿ ಅವರಿಗೆ ಕೂಡ ರೀಚ್ ಆಗಿ, ಅಂದರೆ ಅದು ಯಾವ ಮೂಲಕ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಬಟ್ ಅವರು ಮನ್ ಕಿ ಬಾತಲ್ಲಿ ನಮ್ಮ ಗ್ರೂಪದ ಫೋಟೋ, ಅಂದರೆ ನಮ್ಮ ಗ್ರೂಪಲ್ಲಿ ಹಾಕ್ತಿದ್ರಲ್ಲ ಸೆಲ್ಲರು, ಆ ಫೋಟೋನ ಅವರು ತೋರಿಸಿ ಈ ಥರ ಎಲ್ಲ ಬಾಕಾ ಹೂ ಒಂದು ಏನು ನಡೀತಾ ಇದೆ ಈಗ ಟ್ರೆಂಡ್ ಏನಿದೆ ಅದು ಹೀಗೆ ಶುರುವಾಗಿದೆ ಹೆಣ್ಮಕ್ಳುಗಳಲ್ಲಿ, ಅವರ ಮನೆಗಳಿಂದನೇ ಶುರುವಾಗಿದೆ. ಕರ್ನಾಟಕದಲ್ಲಿ ಹೆಣ್ಮಕ್ಳು ಈ ಥರ ಅದೊಂದು ಫುಡ್ ಪ್ರಾಡಕ್ಟ್ಸ್ಗಳನ್ನ, ಅಂದರೆ ಮನೆಯಲ್ಲಿ ಬೆಳೆದಂಥ ಒಂದು ಇದರಿಂದ ಅದನ್ನು ಹೇಗೆ ಮಾರ್ಕೆಟಿಗೆ ತರ್ತಾ ಇದ್ದಾರೆ, ಹೇಗೆ ಡೆವಲಪ್ಮೆಂಟ್ ಆಗ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ನಮಗದು ಭಾಳ ಖುಷಿಯಾದ ವಿಷಯ. ಯಾವಾಗ ಆ ಒಂದು ಪೇಜಿಂದ ಎಲ್ಲ ತುಂಬ ಜನ ನೋಡೋದಕ್ಕೆ ಸಾಧ್ಯ ಆಯಿತು, ಅಲ್ಲಿ ಯಾರ್ಯಾರು ಏನೇನು ನಡೀತಾ ಇದೆ ಅನ್ನೋವಂಥದ್ದು. ಸೊ ಅದ್ರ ಮೂಲಕ ಹೆಚ್ಚಿನ ಜನಕ್ಕೆ ರೀಚ್ ಆಗಿ ಹೊರಗಡೆಯಿಂದ, ಔಟ್ ಆಫ್ ಕರ್ನಾಟಕದಿಂದೆಲ್ಲ ಆರ್ಡರ್ ಬರೋಕ್ಕೆ ಶುರುವಾಯಿತು. ಈವನ್ ನಮ್ಮ ಗ್ರೂಪಲ್ಲೇ ಸಾಕಷ್ಟು ಜನ ಮಹಿಳೆಯರು ಔಟ್ ಆಫ್ ಇಂಡಿಯಾ ಎಲ್ಲ ಇರೋರಿದ್ರು. ಸೊ ಅವರೆಲ್ಲ ತರಿಸ್ಕೊಳ್ಳೋಕೆ ಶುರು ಮಾಡಿದ್ರು ಪ್ರಾಡಕ್ಟ್ಸ್ಗಳನ್ನ. ಹಾಗಾಗಿ ಸಾಕಷ್ಟು ನಮ್ಮ ಸೆಲ್ಲರ್ಸ್ಗಳಿಗೆ ಸಪೋರ್ಟ್ ಆಗಿ ಅವರು ಹೆಲ್ಪ್ ಆಗಿ, ಅಂದರೆ ಗ್ರಾಹಕರು ತುಂಬ ಚೆನ್ನಾಗಿದ್ದಾರೆ ನಮ್ಮ ಧೃತಿ ಮಹಿಳಾ ಮಾರುಕಟ್ಟೆನಲ್ಲಿ. ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿದ್ರು, ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಹೆಣ್ಮಕ್ಳುಗಳು ಬೆಳೆಯೋದಕ್ಕೆ ಅನುಕೂಲ ಆಗಿದೆ. ಆಶಾ ಅನ್ನೋರು ಕೂಡ ಅದೆಲ್ಲ ದೊಡ್ಡ ಸ್ಟೋರಿನೇ ಬಂತು ಅವರದ್ದು. ಅಂದರೆ ಏನೂ ಇಲ್ದಲೇ 1-2 kg ಈ ಬೇಬಿ ಫುಡ್ನ ತಯಾರು ಮಾಡಿದಂಥವ್ರು ಇವತ್ತು ಟನ್ಗಟ್ಟಲೆ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಒಂದು ಕಾರ್ ತೊಗೊಂಡು ಸಂತೋಷದಿಂದ ಹೇಳ್ಕೊಂಡ್ರು. ಆ ಥರ ಇನ್ನೊಬ್ಬರು ರೂಪಾ ಹೆಬ್ಬಾರ್ ಅಂತಿದ್ದಾರೆ, ಅವರು ಕೊಡಗಿನಿಂದ, ಅವರು ಉಪ್ಪಿನಕಾಯಿನ ಮನೆಯಲ್ಲಿ ಸುಮ್ಮನೆ ಶುರು ಮಾಡಿದ್ದು. ಅದು ಇವಾಗ ಅವರು ಅದಕ್ಕೆ ಅಂತಲೇ ಒಂದು ಇಂಡಸ್ಟ್ರಿ ಶುರು ಮಾಡಿದ್ದಾರೆ ಲೋನ್ ತೊಗೊಂಡು. ಹಾಗೆ ಛಾಯಾ ಅಂತ ಒಬ್ಬರಿದ್ದಾರೆ, ಅವರು ಮನೆಯಲ್ಲಿ ಒಂದು ಸಣ್ಣ ಮಿಷನಿಂದ ಶುರು ಮಾಡಿದವರು 10 ಜನಕ್ಕೆ ಕೆಲಸ ಕೊಟ್ಟು ಇವತ್ತು ಬ್ಯಾಗ್ಸ್ಗಳನ್ನೆಲ್ಲ ಹೊಲಿತಾ ಇದ್ದಾರೆ. ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಅವರು ಅಂಟನುಂಡೆ ಮಾಡ್ತಾ ಇದ್ರು ಶುರುವಿನಲ್ಲಿ. ಅವ್ರಿಗೆ ಮನೆ ಕಟ್ಟಬೇಕಾಗಿತ್ತು. ಸೊ ಅವ್ರಿಗೆ ಲೋನ್ ಸಿಗ್ತಾ ಇರಲಿಲ್ಲ. ಬಹುಶಃ ಅವರ ಗಂಡ ಪುರೋಹಿತ್ಗೆ ಮಾಡ್ತಾಯಿದ್ರು. ಸೊ ಸರಿಯಾದ ಇನ್ಕಮ್ ಇಲ್ಲ ಅನ್ನೋ ಕಾರಣಕ್ಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರಲಿಲ್ಲ. ಅಂಥವರಿಗೆ ಕೂಡ ನಮ್ಮದು MSME ರಿಜಿಸ್ಟ್ರೇಷನ್ ನಾವೆಲ್ಲ ಅವರಿಗೆ ಗೈಡ್ ಮಾಡಿದ್ವಿ ಹೀಗೆ ಮಾಡಬೇಕಂತ.
FSSAI ಲೈಸೆನ್ಸು MSME ರಿಜಿಸ್ಟ್ರೇಷನ್ ಎಲ್ಲ ಇದ್ದಿದ್ದು ನೋಡಿ ಬರೀ ಅದರ ಆಧಾರದ ಮೇಲೆ ಲೋನ್ ಸಿಕ್ಕಿದೆ ಅವರಿಗೆ. ಅವ್ರು ಅದರಿಂದ ಒಂದು ಮನೆ ಮಾಡಿಕೊಂಡ್ರು. ಅದನ್ನು ಇವತ್ತಿಗೂ ಖುಷಿಯಿಂದ ಹೇಳ್ಕೊಳ್ತಾರೆ. ಅಂದರೆ ನನಗೆ ಧೃತಿಯಿಂದ ನನಗೆ ಒಂದು ಮನೆ ಕಟ್ಕೊಳ್ಳೋಕೆ ಅನುಕೂಲ ಆಯಿತು ಅನ್ನೋ ಥರದಲ್ಲಿ. ಆ ಥರ ತುಂಬ ಜನ ಇದ್ದಾರೆ. ಜ್ಯುವೆಲ್ರಿನಲ್ಲಿದ್ದಾರೆ, ಆರ್ಟ್ ಫೀಲ್ಡಲ್ಲಿದ್ದಾರೆ. ಅಂದರೆ ಮುಗಿಯೋದೇ ಇಲ್ಲ. ಇವಾಗ ನನಗೆ ಅಂದರೆ ನಾವು ಕೂಡ ಯಾರು ಪ್ರಸಿದ್ಧರಾಗಿ ಎಲ್ಲ ಕಡೆ ಹೆಸರಾಗಿದೆ ಅಂಥವ್ರದ್ದೇ ಹೆಸರು ಹೇಳಬೇಕಾಗ್ತಿದೆ. ಯಾಕಂದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಇಂಥವ್ರು ಇಲ್ಲಿಂದ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೆ. ಹೊರಗೆ ಬರತಂತ ಇನ್ನೂ ಎಷ್ಟೋ ಸ್ಟೋರಿಗಳಿದೆ. ಆಮೇಲೆ ಯೋಗ ಕ್ಲಾಸ್ ಶುರು ಮಾಡಿದ್ರು ಒಬ್ರು, ಅವರಿಗೆ ಕಂಟ್ರೋಲೇ ಮಾಡಿದಷ್ಟು ಸ್ಟೂಡೆಂಟ್ಸ್ಗಳು. ಇನ್ನೊಬ್ರು ಈ ವೇದ ಅದನ್ನೆಲ್ಲ ಪಾಠಗಳನ್ನೆಲ್ಲ ಮಾಡ್ತಾ ಇದ್ರು. ಅವ್ರು ಇವತ್ತಿಗೂ ನೆನೆಸ್ಕೊಂಡು ನನಗೆ ಮೆಸೇಜ್ ಆಗ್ತಾ ಇರ್ತಾರೆ, ಮೇಡಮ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅಂದರೆ ಅಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತ ನಾನು ಈ ಗ್ರೂಪಲ್ಲಿ ಹಾಕ್ತಾ ಇಲ್ಲ ಪೋಸ್ಟನ್ನ. ಅದರ್ವೈಸ್ ನನಗೆ ಈ ಧೃತಿಯಿಂದ ಸಾಕಷ್ಟು ಜನ ಮಕ್ಕಳು ಸಿಕ್ಕಿದ್ದಾರೆ. ನಾನೇ ಅನ್ಕೊಂಡಿರ್ಲಿಲ್ಲ. ಹುಬ್ಳಿಯಿಂದ ಅವರು ಇಷ್ಟು ಮನೆನ ನಾನು ತಲುಪಬಲ್ಲೆ, ಇಷ್ಟು ಮಕ್ಕಳನ್ನ ನಾನು ಟ್ರೈನ್ ಮಾಡಬಲ್ಲೆ, ಅವರ ವ್ಯಕ್ತಿತ್ವ ವಿಕಸನಕ್ಕೆ ನನ್ನಿಂದ ಇಂಥದ್ದೊಂದು ಅನುಕೂಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವರು ಕೂಡ ಸಾಕಷ್ಟು ಹೇಳ್ಕೊಳ್ತಾರೆ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆವಾಗ ತಮ್ಮ ವೇದಿಕೆ ತಾವು ಪಟ್ಟಂತಹ ಒಂದು ಆ ಕನಸೇನಿದೆ ಎಷ್ಟೋ ಜನರ ಜೀವನನೇ ಬದಲಾಯಿಸ್ಬಿಟ್ಟಿದೆ ಅಂತ. ಹೌದು ಹೌದು. ಅಂದರೆ ವರ್ತ್ ಅನ್ಸುತ್ತೆ. ನಾವೇನು ಶ್ರಮ ಹಾಕಿದ್ವಿ, ಅಂದರೆ ಶ್ರಮ ಅಂತಂದರೆ ಬಾಯಿ ಮಾತಿಗೆ ಹೇಳ್ಕೊಳ್ಳೋದಕ್ಕಲ್ಲ, ನಾವು ಒಂದೇ ಸಮ ಕೂತು ಫೋನೇ ಪ್ರಪಂಚ ಅನ್ನಂಗೆ ನಾವು ಬದುಕಿದ್ವಿ ಒಂದು 2-3 ವರ್ಷ. ಫೋನಲ್ಲೇ ನಮ್ದು ಜೀವನ ನಡೀತಾ ಇತ್ತು. ಯಾವಾಗಲೂ ಏನೋ ಒಂದು ಅಡುಗೆ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತಲ್ಲಿಗೆ, ಮತ್ತೆ ವಾಪಸ್ ಫೋನು. ಆ ಥರ ನಮ್ಮ ಹೆಲ್ತನ್ನು ಪಣ ಇಟ್ಕೊಂಡು ನಮ್ಮ ಟೈಮ್ನ ಕೊಟ್ಕೊಂಡು ಕೆಲಸ ಮಾಡಿದ್ವಿ. ಬಟ್ ವರ್ತ್ ಅನ್ಸುತ್ತೆ ಇವತ್ತು ಅಷ್ಟು ಹೆಣ್ಮಕ್ಳುಗಳು ಮುಂದುವರೆದು ಅವ್ರವ್ರ ಲೈಫ್ನ ಕಟ್ಕೊಂಡು ಚೆನ್ನಾಗಾಗಿರೋದು ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಏನು ಚಾಲೆಂಜಸ್ ಇದೆ ಈಗ ಮಹಿಳೆಯರು ಒಂದು ಉದ್ಯಮವನ್ನು ಕಟ್ಕೊಳ್ಬೇಕು ಅಂತಂದರೆ, ಅಥವಾ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅದರಲ್ಲಿ ಚಾಲೆಂಜಸ್ ಇರುವಂಥದ್ದು, ಅಥವಾ ಆಯ್ಕೆ ಮಾಡಿಕೊಂಡು ಮೇಲೆ ಸಹಕಾರದ ಅಲ್ಲಿ ಪ್ರಾಬ್ಲಮ್ಸ್ಗಳಿದೆಯಾ, ಎಲ್ಲಿದೆ ಸಮಸ್ಯೆ, ಯಾವುದನ್ನು ಅಡ್ರೆಸ್ ಮಾಡಬೇಕಾಗಿದೆ ಇವಾಗ ಸಮಾಜ? ಈಗ 10 ವಿಷಯಗಳು ಇದರಲ್ಲಿ ಬರುತ್ತೆ. ಮೊದಲನೇದಾಗಿ ಮನೆಯಿಂದನೇ ಎಲ್ಲ ಶುರುವಾಗೋದು. ಮನೆಯಲ್ಲಿ ಸಪೋರ್ಟ್ ಬೇಕು. ಹೆಚ್ಚಿನವರು ಹೆಂಡತಿ ಅಥವಾ ಸೊಸೆ ಅಥವಾ ಮಗಳು ಮಾಡಲಿ ಅನ್ನೋ ಆಸೆ ಇರುತ್ತೆ. ಬಟ್ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನೋದು ಅಂತ ಅವರಿಗೂ ಗೊತ್ತಿರಲ್ಲ. ಇವರಿಗೂ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೇಕು, ನನ್ನ ಕೆಲಸನ ಮನೆ ಕೆಲಸಗಳನ್ನ ನಿಭಾಯಿಸಿ ಅಥವಾ ಮಕ್ಕಳನ್ನು ನಿಭಾಯಿಸ್ಕೊಂಡು ನಾನು ಹೇಗೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಸೊ ಮನೆಯಿಂದ ಸಪೋರ್ಟ್ ತುಂಬ ಮುಖ್ಯ ಇರುತ್ತೆ. ವಯಸ್ಸಾದವ್ರು ಇರ್ತಾರೆ, ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಅಷ್ಟೆಲ್ಲ ಮ್ಯಾನೇಜ್ ಮಾಡಾದ್ಮೇಲೆ ಬರುತ್ತೆ ದುಡ್ಡಿನ ವಿಷಯ. ಇನ್ ಕೇಸ್ ನಾವೇ ಸ್ವತಃ ಒಂದು ಉದ್ಯಮ ಮಾಡಬೇಕು ಅಂತಿದ್ದಂಗೆ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಆ ಇನ್ವೆಸ್ಟ್ಮೆಂಟ್ ಏನೋ ಅಲ್ಪ ಸ್ವಲ್ಪ ದುಡ್ದಿರ್ತಾರೆ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನೋ ಮಿಡಲ್ ಕ್ಲಾಸ್ ಫ್ಯಾಮಿಲಿನೋ ಹಾಕ್ಬಿಟ್ರೆ ವಾಪಸ್ ಬರುತ್ತಾ ಅನ್ನೋ ಧೈರ್ಯ ಇರಲ್ಲ. ಸೊ ಅದೊಂದು ಭಯ ಇರುತ್ತೆ ಹೆಣ್ಮಕ್ಳಿಗೆ. ಗಂಡನ್ನೇ ಕೇಳಬೇಕಾಗಿರುತ್ತೆ. ಗಂಡ ಕೊಡ್ತಾರೆ, ಅದರಿಂದ ಏನು ಮಾಡಿದೆ ನೀನು ಅಂತ ನಾಳೆ ಕ್ವಶನ್ ಮಾಡಿದ್ರೆ, ನಾನೇನೋ ಕೊಟ್ಟಿದ್ದೀನಿ, ಇವಾಗ ನಿನ್ಗೊಂದು 10,000ನೋ 20,000ನೋ 50,000ನೋ ಕೊಡ್ತೀನಿ. ಸೊ ಅದು ಸಿಗದಿದ್ರೆ ಅನ್ನೋ ಒಂದು ಕ್ವಶನಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಸೊ ಆ ಒಂದು ಭಯ ಇರುತ್ತೆ. ಸೊ ಹೊರಗಡೆ ಲೋನ್ ಅಂತ ಹೋಗೋದಕ್ಕಾದ್ರೆ ಅಲ್ಲೂ ಕೂಡ ನೀವೆಲ್ಲ ಬಿಸ್ನೆಸ್ ಶುರು ಮಾಡಿ ನಿಮ್ಮದೇ ಆದ ಒಂದು ನಡೀತಾ ಇದೆ, ಎಲ್ಲೋ ಒಂದು ನಿಮ್ಮ ಬ್ಯಾಂಕಿಂದು ಇದನ್ನು ಸ್ಟೇಟ್ಮೆಂಟ್ನ ತೋರಿಸಿದ್ರೆ ಮಾತ್ರ ಲೋನ್ ಕೊಡ್ತೀವಿ ಅಂತಾರಿಯೇ ಹೊರತು ಏನು ಇಲ್ದಿರೋರಿಗೆ ಬ್ಯಾಂಕು ಕೂಡ ಲೋನ್ ಕೊಡೋದಿಲ್ಲ. ಯಾವುದೇ ಸರ್ಕಾರನೂ ಹೇಳ್ಕೊಡೋ ಅಂತ ಯಾವುದೇ ಸಹಾಯ ಮಾಡೋದಿಲ್ಲ. ಸೊ ಆ ರೀತಿಯಿಂದ ಅವ್ರಿಗೆ ತುಂಬ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಸಾಕಷ್ಟಿದೆ. ಆಮೇಲೆ ಈಗ ಫುಡ್ ಪ್ರಾಡಕ್ಟ್ಸ್ನೇ ಮಾಡೋದಾದ್ರೆ ಕೊಳ್ಳೋ ಜನದಲ್ಲಿ ಒಂದು ಕ್ಲಾರಿಟಿ ಇರಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಇವಾಗ ಅವ್ರಿಗೆ ಒಂದು ಫುಡ್ ಪ್ರಾಡಕ್ಟು ಮನೆಯಿಂದ ಮಾಡಿದ್ದಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರಲ್ಲ ಅಂತ ಅಂದಾಗ ಅದ್ರ ಶೆಲ್ಫ್ ಲೈಫ್ ಬಗ್ಗೆ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅಷ್ಟು ಅನುಭವ ಇರೋದಿಲ್ಲ. ಒಂದು ಅವ್ರಿಗೆ ತಗೊಳ್ಳುವಾಗ ಅದೆಲ್ಲ ಟ್ಯಾಗ್ ಇಷ್ಟ ಆಗತ್ತೆ, ಅಂದರೆ ಪ್ರಿಸರ್ವೇಟಿವ್ ಫ್ರೀ ಆ ಥರ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಎಲ್ಲ. ಬಟ್ ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇರಲ್ಲ. ಆ ಥರ ಇವರು ಹೆಣ್ಮಕ್ಳುಗಳು ಕೊಟ್ಟಾಗ ಅದ್ರಲ್ಲಿ ಶೆಲ್ಫ್ ಲೈಫ್ ತುಂಬ ಕಡಿಮೆ ಇರುತ್ತೆ. ಅದನ್ನು ಬಳಸೋ ರೀತಿ ಕೂಡ ಬಹಳ ಎಚ್ಚರದಿಂದ ಬಳಸಬೇಕಾಗತ್ತೆ. ನಾವು ತುಂಬ ಕ್ಲೀನಾಗಿರೋ ಕೈಯಿಂದ ಬಳಸ್ತೀವಿ, ನಾವೇನು ಗಲೀಜು ಮಾಡಲ್ಲ, ಕ್ಲೀನಾಗಿರೋ ಚಮಚ ಹಾಕ್ತೀವಿ ಅಂದ್ರೂ ಗಾಳಿ ಜೊತೆ ಕಾಂಟ್ಯಾಕ್ಟ್ ಆಗ್ತಿದ್ದಂಗೆ ಅಥವಾ ಬಿಸಿಲು ಜೊತೆ ಕಾಂಟ್ಯಾಕ್ಟ್ ಆಗ್ತಿದ್ದಂಗೆ ಅದು ಅದರೊಳಗಡೆನೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಅದು. ಸೊ ಅದರಿಂದ ನೀವು
ಎಷ್ಟು ತಗೋಬೇಕು ಪ್ರಾಡಕ್ಟನ್ನು. ಇನ್ ಕೇಸ್ ನೀವು ಆರ್ಗ್ಯಾನಿಕ್ ಅಂತ ಹೋಗ್ತಿದ್ದೀರಾ ಅಥವಾ ಹೋಮ್ ಮೇಡ್ ಅಂತ ಹೋಗ್ತಿದ್ದೀರಾ ಅಂದರೆ ಕಡಿಮೆ ತಗೋಬೇಕು, ಇಷ್ಟು ದಿವಸದಲ್ಲಿ ಮುಗಿಸೋ ಅಂಥದನ್ನ ತಗೊಳ್ಬೇಕು. ಆಮೇಲೆ ಇನ್ನೊಂದ್ಸತಿ ಮತ್ತೆ ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಕೊಡಬೇಕಾಗತ್ತೆ, ಅದಕ್ಕೆ ಒಟ್ಟಿಗೆ 1 kg ತರಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ತರಿಸ್ಕೊಂಡು ಒಂದು 15 ದಿವಸ ತಿಂಗಳಾಗ್ತಿದ್ದಂಗೆ ಅದರಲ್ಲಿ ಏನೋ ವಾಸನೆ ಬರ್ತಿದೆ, ಫಂಗಸ್ ಬರ್ತಿದೆ, ಈ ಥರ ಎಲ್ಲ ಕಂಪ್ಲೇಂಟ್ಸ್ಗಳು ಬರುತ್ತೆ. ಪಾಪ ಅದನ್ನು ಈ ಹೆಣ್ಮಕ್ಳುಗಳು ಒಂದು ಟ್ಯಾಗ್ ಹಾಕ್ಬಿಡ್ತಾರೆ ಅವ್ರ ಮೇಲೆ, ಇವ್ರು ಕೊಡ್ತಾ ಇರೋ ಪ್ರಾಡಕ್ಟ್ ಸರಿಗಿಲ್ಲ. ಬಟ್ ಇದು ದೊಡ್ಡ ಒಂದು ಚಾಲೆಂಜ್ ಆಗತ್ತೇನೋ, ಯಾಕಂದ್ರೆ ಒಂದು ಧೃತಿಯ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಅವರು ಸೇಲ್ ಮಾಡ್ತಾ ಇರೋದ್ರಿಂದಾಗಿ ಆ ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಬೇಕಾಗಿದೆಯಲ್ಲ, ಅದು ಮಾನಿಟರಿಂಗ್ ಹೇಗೆ ಮಾಡ್ತಿರ್ತಾವು? ತಮ್ಮ ಪಾತ್ರ ಏನಿರುತ್ತೆ? ನಮಗೆ ಕಂಪ್ಲೇಂಟ್ ಮಾಡೋರು ಈ ಗ್ರಾಹಕರು ಕೂಡ ನಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ, ಅದರಿಂದ ನಮಗೆ ಕಳಿಸ್ತಾರೆ ಮೆಸೇಜ್ನ. ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ನಾವು ಖಂಡಿತವಾಗ್ಲೂ ಅವ್ರಿಗೆ ಎಚ್ಚರ ಕೊಡ್ತೀವಿ. ಅಂದ್ರೆ ಉದ್ಯಮಿಗಳಿಗೆ ಇನ್ ಕೇಸ್ ಅವರೇ ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ರೆ ಅಥವಾ ಬೇಜವಾಬ್ದಾರಿಯಿಂದ ಪದಾರ್ಥಗಳನ್ನ ಕಳಿಸಿದ್ರೆ ಅದನ್ನ ನಾವು ಖಂಡಿತ ವಾರ್ನ್ ಮಾಡ್ತೀವಿ. ಅವರು ಸಾಮಾನ್ಯವಾಗಿ ತಿದ್ಕೊಳ್ತಾರೆ ನಮ್ಮ ಹೆಣ್ಮಕ್ಳುಗಳು ಯಾರೂ. ಅಂದರೆ ಅವ್ರಿಗೆ ಉದ್ಯಮ ನಡೆಸಬೇಕು ಅನ್ನೋದು ಮುಖ್ಯ ಆಗಿದ್ದಾಗ, ನಾವು ಬೆಳಿಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ದಾಗ ಅದನ್ನು ತಗೊಳ್ತಾರೆ, ನಾವೇನು ಅಡ್ವೈಸ್ ಮಾಡ್ತೀವಿ ಅದನ್ನು. ಸೊ ಅವ್ರನ್ನ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇನ್ ಕೇಸ್ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾವು ಅವ್ರಿಗೆ ರೀಫಂಡ್ ಮಾಡಿಸೋದು ಆ ಥರ ಎಲ್ಲ ಮಾಡ್ತೀವಿ. ಅಂದರೆ ಜೆನ್ಯೂನ್ನಾಗಿ ಒಬ್ಬರಿಂದ ಮೋಸ ಆಗಿದ್ದರೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ. ಅದರ್ವೈಸ್ ನಮಗೂ ಸೆಲ್ಲರ್ಸ್ಗೂ ಯಾವುದೇ ಇದಿಲ್ಲ ಮಧ್ಯದಲ್ಲಿ. ಏನಂದರೆ ಅವ್ರು ಎಷ್ಟಕ್ಕಾರ ಕೊಟ್ಟು ಸೇಲ್ ಮಾಡ್ಬೋದು, ಯಾರಿಗಾರ ಕೊಡ್ಬೋದು, ಎಷ್ಟು ಬಂತು ಎಷ್ಟು ಹೋಯ್ತು ಅದ್ರಲ್ಲಿ ನಮ್ದು ಯಾವುದೇ ಒಂದು ಮಧ್ಯಸ್ಥಿಕೆ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಮ್ಮ ಹತ್ರ ಬರ್ತಾರೆ, ನಾವು ಅದನ್ನು ಸರಿ ಮಾಡ್ತೀವಿ. ಆಮೇಲೆ ಫುಡ್ ಪ್ರಾಡಕ್ಟ್ಸ್ಗಳ ಶೆಲ್ಫ್ ಲೈಫ್ ಹೆಚ್ಚಿಸೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ವರ್ಕ್ಶಾಪ್ಗಳಿಗೆ ಹೇಳ್ತೀವಿ. ಅಂದರೆ ಇಂಥ ಕಡೆ ವರ್ಕ್ಶಾಪ್ ಇದೆ, ಇದು ಮೈಸೂರಿನಿಂದ ಒಂದು ಇದು ಬರುತ್ತೆ, ತೋಟಗಾರಿಕೆ ಇಲಾಖೆಯವ್ರು ಇರ್ಬೋದು, ಅವರೆಲ್ಲ ಒಂದು ವರ್ಕ್ಶಾಪ್ಗಳು ಮಾಡ್ತಾ ಇರ್ತಾರೆ. ಸೊ ಇದು ಇಲ್ಲೂ ಕೂಡ GKVK ನಲ್ಲಿ ಎಲ್ಲ. ಸೊ ಅವಾಗೆಲ್ಲ ಅವ್ರಿಗೆ ಹೇಳ್ತೀವಿ, ನೋಡಿ ಇಂಥ ವರ್ಕ್ಶಾಪ್ಗಳನ್ನ ಮಾಡ್ಕೊಳ್ಳಿ. ಕರೋನಾ ಇದ್ದಾಗ ಆನ್ಲೈನ್ ವರ್ಕ್ಶಾಪ್ಗಳಿತ್ತು, ಸೊ ಅವಾಗ ರಿಜಿಸ್ಟರ್ ಮಾಡಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸೊ ಕೆಲವೊಂದು ಡೈರೆಕ್ಟಾಗಿ ಕೂಡ ನಾವು ಮಾಡಿದ್ದೀವಿ ವರ್ಕ್ಶಾಪ್ಗಳನ್ನ. ಸೊ ಅದರಿಂದ ಒಂದಷ್ಟು ಅವ್ರಿಗೆ ಎಲ್ಲಿ ಪ್ರಿಸರ್ವೇಷನ್ ಬೇಕಿರುತ್ತೆ, ಅಂದರೆ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ, ಯಾವ ಥರ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದ್ರ ಒಂದಷ್ಟು ಬೇಸಿಕ್ ನಾಲೆಜ್ನ ನಾವು ಕೊಟ್ಟಿರ್ತೀವಿ. ಬಟ್ ಈಗಲೂ ಹೆಣ್ಮಕ್ಳಿಗೆ ಪ್ರಿಸರ್ವೇಟಿವ್ ಹಾಕ್ದಲೇ ಮಾಡೋ ಅಂಥದ್ದೇ ಆಸೆ. ಅಂದರೆ ನಾವು ಕೊಡೋದೆಲ್ಲ ಬೆಸ್ಟ್ ಇರಬೇಕು, ನಾವು ಯಾವುದೇ ಗ್ರಾಹಕರಿಗೆ ಕೊಟ್ಟರು ಬೆಸ್ಟ್ ಪ್ರಾಡಕ್ಟ್ ಇರಬೇಕು ಅನ್ನೋಂಥದ್ದು. ಅದ್ರ ಬಗ್ಗೆ ಇನ್ನಷ್ಟು ತಿಳುವಳಿಕೆ ಬೇಕಿದೆ. ಯಾಕಂದರೆ ಕೆಲವೊಂದು ನಾವು ಇವಾಗ ಪದಾರ್ಥ ಹಾಳಾಗುತ್ತೆ ಅಂದರೆ ಹಾಳಾಗಿರೋ ಪದಾರ್ಥನ ನಾವು ಬಳಸೋದು ಎಷ್ಟು ಡೇಂಜರಸ್ಸು, ಪ್ರಿಸರ್ವೇಟಿವ್ಸಿಂದ ಆಗೋ ಪ್ರಾಬ್ಲಮ್ಮು ಎಷ್ಟು ಡೇಂಜರಸ್ಸು, ಅವೆರಡೂ ಕಂಪೇರ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ ನಾವು, ಯಾವುದು ಸೇಫ್ ಅಂತ. ನಮಗೆ ಬೇರೆ ಆಯ್ಕೆ ಇಲ್ಲ. ಈಗ ನಮ್ಗೆ 100% ಒಳ್ಳೆ ಪ್ರಾಡಕ್ಟ್ ಬೇಕಂದರೆ ಅದು ಅಸಾಧ್ಯ. ಬಟ್ ಇರೋದ್ರಲ್ಲಿ ಯಾವುದು ವಾಸಿ ಅನ್ನೋದನ್ನ ನಾವು ಅಂದರೆ ಗ್ರಾಹಕರಾದಂಥವರು ನಾವು ಡಿಸೈಡ್ ಮಾಡಿಕೊಂಡು, ಪರವಾಗಿಲ್ಲ ನನಗೆ ಶೆಲ್ಫ್ ಲೈಫ್ ಹೆಚ್ಚಿರೋ ಅಂಥದ್ದನ್ನು ಕೊಡಿ ಅಂತ ಕೇಳಬೇಕು. ಇಲ್ಲ ಪ್ರಿಸರ್ವೇಟಿವ್ ಬೇಡ, ನನಗೆ ಕಡಿಮೆನೇ ಕೊಡಿ, ನಾನು ಮತ್ತೆ ತರಿಸ್ಕೊಳ್ತೀನಿ ಅಂತ ಅದಕ್ಕಾದರೂ ಅಡ್ಜಸ್ಟ್ ಆಗಬೇಕು. ಈ ಥರ ಅದು ಒಬ್ರಿಗೊಬ್ರು ಕೋಆರ್ಡಿನೇಷನ್ ಸರಿಗಿರಬೇಕು. ಗ್ರಾಹಕರಲ್ಲಿ ಮುಖ್ಯವಾಗಿ ಒಂದಷ್ಟು ತಿಳುವಳಿಕೆಗಳು ಬೇಕು ಪ್ರಾಡಕ್ಟ್ಸ್ಗಳಲ್ಲಿ. ಯಾಕಂದರೆ ನಾನು ಬರೀ ಉಪ್ಪಿನಕಾಯಿನ ವಿಷಯ ಹೇಳ್ತಿಲ್ಲ ಅಥವಾ ಬೇರೆ ಇನ್ನೊಂದು ಸ್ವೀಟ್ಸ್ ವಿಷಯ ಹೇಳ್ತಾ ಇಲ್ಲ. ಪ್ರತಿಯೊಂದು ಪದಾರ್ಥದಲ್ಲೂ, ಯಾಕಂದರೆ ನಾನು ಸ್ವತಃ ಒಂದು ಹರ್ಬಲ್ ಸೋಪ್ಸ್ನ ಮಾಡೋಳಾಗಿರೋದ್ರಿಂದ ನನಗೆ ನಾನು ಸ್ಟಡಿ ಮಾಡಬೇಕಾಗತ್ತೆ ಪ್ರತಿಯೊಂದು ಶೆಲ್ಫ್ ಲೈಫ್ ಏನಂತ. ಒಂದು ಯಾವುದೇ ಒಂದು ಪೌಡರು ಅಂದರೆ ಗಿಡಮೂಲಿಕೆ ಏನಿರುತ್ತೆ ಅದಕ್ಕೆ ಒಂದು ಶೆಲ್ಫ್ ಲೈಫ್ ಇರುತ್ತೆ. ಅದು ಆಗೋಗಿದ್ರೂ ನಿಮಗೆ ಗೊತ್ತಿರಲ್ಲ, ಅದ್ರ ಶೆಲ್ಫ್ ಲೈಫ್ ಮುಗಿದೋಗ್ಬಿಟ್ಟಿರುತ್ತೆ. ಬಟ್ ನಿಮಗೆ ಗೊತ್ತಿರಲ್ಲ, ಮಾರ್ಕೆಟಲ್ಲಿ ಅದು ಹಾಳಾಗಿಲ್ಲ, ಬಟ್ ನಿಮಗೆ ತಲುಪ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅದು ಆ್ಯಕ್ಚುಲಿ ಅದರಲ್ಲಿ ಏನು ಇರೋದಿಲ್ಲ, ನಿಮಗೆ ಸೀದಾ ಮನೆಯಿಂದ ತಲುಪ್ತಾ ಇದೆ ಇಲ್ಲಿ. ಸೊ ನೀವು ಎಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋದು ಆ ಅವೇರ್ನೆಸ್ಸು ಗ್ರಾಹಕರಿಗಿರ್ಬೇಕಲ್ಲಿ. ಭಾಳಷ್ಟು ಅನುಭವದ ಜೊತೆಗೆ ಉದ್ಯಮಗಳ ಅನುಭವವನ್ನು ಅವರು ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ. ಅದೆಲ್ಲದರ ಆಧಾರದ ಮೇಲೆ ತಾವು ಹೇಳೋದಾದರೆ, ಈಗ ಹೊಸದಾಗಿ ಏನಾದರೂ ಹೊಸ ಕನಸನ್ನು ಇಟ್ಕೊಂಡಿರ್ತಾರೆ, ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂಥೇಳಿ, ಅಥವಾ ಯಾವುದಾದ್ರು ಈ ಥರದ ಒಂದು ಮಾರ್ಕೆಟ್ನಲ್ಲಿ ಅಥವಾ ಧೃತಿಯಲ್ಲೇ ಸೇರಬೇಕು ಅಂತ ಅಂದ್ಕೊಂಡಿರ್ತಾರೆ, ಏನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು? ಏನು ಫ್ಯಾಕ್ಟರ್ಸ್ಗಳನ್ನ
ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಕೋಬೇಕು? ನಾನು ಹೇಳೋದೇನೆಂದರೆ, ಫಸ್ಟು ಧೃತಿ ಒಳಗಡೆ, ಆ ಗ್ರೂಪ್ ಒಳಗಡೆ ಬನ್ನಿ, ಹೆಣ್ಮಕ್ಳು ಗ್ರೂಪ್ ಒಳಗಡೆ ನೀವು ಗಮನಿಸಬೇಕು. ಮಾರ್ಕೆಟ್ನ ಸ್ಟಡಿ ಮಾಡೋದು ಅಂತಾರೆ. ಫಸ್ಟು ನೀವು ಯಾವುದೇ ಒಂದು ಉದ್ಯಮ ಶುರು ಮಾಡೋದಾಗಿದ್ದರೆ ಮಾರ್ಕೆಟ್ ಸ್ಟಡಿ ಅಂತ ಮಾಡಬೇಕು. ಯಾವ ಥರ ಪ್ರಾಡಕ್ಟ್ಸ್ಗಳು ಈ ಗ್ರೂಪಲ್ಲಿದೆ, ಸೊ ನಾನು ಇದೇ ಥರ ಪ್ರಾಡಕ್ಟ್ಸ್ಗಳನ್ನ ಹಾಕಿದ್ರೆ ಸೇಲ್ ಆಗುತ್ತಾ, ಅಥವಾ ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ನ ಬೇರೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಪ್ರಾಡಕ್ಟ್ಸ್ ತರಿಸ್ಕೊಂಡು ನಿಮ್ಮ ಪ್ರಾಡಕ್ಟ್ನು ನೋಡಿ ಅದ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅವ್ರದ್ದು ಹೇಗಿದೆ, ನಂದು ಹೇಗಿದೆ, ಸ್ಟ್ಯಾಂಡ್ ಆಗುತ್ತಾ ಇದು ಮಾರ್ಕೆಟಲ್ಲಿ, ಸೊ ಅಂತ. ಆಮೇಲೆ ಹತ್ತಿರದ ಮನೆಯಲ್ಲಿರೋವಂಥ ಅಕ್ಕ ತಂಗಿರಿಗೋ ಅಕ್ಕಪಕ್ಕದವ್ರಿಗೋ ಕೊಟ್ಟು ಜೆನ್ಯನ್ನಾಗಿ ಫೀಡ್ಬ್ಯಾಕ್ನ ತಗೊಳ್ಬೇಕಾಗತ್ತೆ. ಹೊಗಳಿಸ್ಕೊಳ್ಳೋ ದೃಷ್ಟಿಯಿಂದ ಖಂಡಿತ ಹೋಗಬಾರ್ದು. ಏನಿದೆ ಅದನ್ನ ಹೇಳೋ ಅಂಥವ್ರ ಹತ್ರ ಕೊಟ್ಟು ತಮ್ಮ ಪ್ರಾಡಕ್ಟ್ ವ್ಯಾಲಿಡೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಮಾಡಿಸ್ಕೊಂಡು ಆದಮೇಲೆ ಮತ್ತೆ ಯಾರೋ ಇವಾಗ ಬೇಬಿ ಫುಡ್ ಮಾಡಿದವರು ಅಥವಾ ಉಪ್ಪಿನಕಾಯಿ ಮಾಡಿದವರು ಅಥವಾ ಇನ್ನೇನೋ ಬಾಳೆಕಾಯಿ ಚಿಪ್ಸ್ ಮಾಡಿದವರು ಚೆನ್ನಾಗಿ ದುಡ್ಕೊಂಡ್ರು ಒಂದೇ ಕಾರಣಕ್ಕೆ ನಾವು ಆ ಕೆಲಸಕ್ಕೆ ಹೋಗ್ತೀವಿ, ಅದನ್ನೇ ನಾವು ಪ್ರಮೋಟ್ ಮಾಡ್ತೀವಿ, ಅದೇ ಒಂದು ಪ್ರಾಡಕ್ಟ್ನ ತರ್ತೀವಿ ಅಂದರೆ ಅಷ್ಟು ವರ್ಕೌಟ್ ಆಗಲ್ಲ. ಹೊಸ ಐಡಿಯಾಸ್ಗಳು ಬೇಕು, ಹೊಸ ಥರ ಮಾಡಬೇಕು. ಅಥವಾ ಅದೇ ನಿಮ್ಮ ಹತ್ರ ಅದೇ ಕಚ್ಚಾ ಪದಾರ್ಥಗಳಿವೆ, ಅದರಿಂದ ಹೊಸದೇನು ಮಾಡಬೇಕು ಅನ್ನೋದನ್ನ ನೀವು ಕಲಿಬೇಕಾಗತ್ತೆ. ಅವಕಾಶ ಇದೆ ಇವಾಗ, ಮುಂಚೆ ಥರ ಇಲ್ಲ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ 250-300 ರೂಪಾಯಿಗೆಲ್ಲ ವರ್ಕ್ಶಾಪ್ಗಳು ಮಾಡೋರಿದ್ದಾರೆ ಕಲಿಯೋದಾದರೆ. ಸೊ ಹೊಸದನ್ನ ಕಲಿಯೋ ಒಂದು ಉಮೇದಿರಬೇಕು. ಪ್ಯಾಷನ್ನು, ಶಿಸ್ತು, ಇವೆರಡು ಯಾವುದೇ ಉದ್ಯಮಿಗೆ ಬೇಕಾಗಿರೋವಂಥ ಒಂದು ಬೇಸಿಕ್ ನೀಡ್. ಅದು ಒಂದು ಪ್ಯಾಷನ್ ಇರಬೇಕು. ನಾನು ಬರೀ ದುಡಿತೀನಿ ಅಂತ ಬಂದರೆ ಅದು ಜಾಸ್ತಿ ದಿವಸ ನಡೆಯಲ್ಲ. ಪ್ಯಾಷನ್ ಇದ್ರೆ ಪ್ಯಾಷನ್ ದುಡಿಯೋದ್ರ ಕಡೆ ಕರ್ಕೊಂಡು ಹೋಗುತ್ತೆ. ದುಡಿಯೋದ್ರ ಕಡೆ ಕರ್ಕೊಂಡು ಹೋಗುವಾಗ ಅದನ್ನ ಸಪ್ಲೈ ಮಾಡೋಷ್ಟು ಶಿಸ್ತು ನಿಮ್ಮಲ್ಲಿ ಇರಬೇಕು. ಸೊ ಅವೆರಡು ಇದ್ದಾಗ ಮುಂದುವರಿಬೋದು. ತಮ್ಮ ಪ್ಯಾಷನ್ಗೆ ತಮ್ಮ ಮನೆಯಲ್ಲಿ ಯಾವ ರೀತಿ ಸಹಕಾರ? ಯಾಕಂದ್ರೆ ತಾವು ಹೇಳ್ತಾ ಇದ್ರಿ ಹಗಲು ರಾತ್ರಿ ಅಂತನದೇ ಧೃತಿಯಲ್ಲಿ ತೊಡಗಿಸ್ಕೊಂಡಿದ್ರಿ ಅಂತ ಹೇಳಿ, ಅವರು ಧೃತಿಗಿಡದೆ ನಿಮ್ಮನ್ನು ಹೆಂಗೆ ಸಹಕರಿಸಿದ್ರು, ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು, ತಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿದೆ, ಹೇಗೆ ಇದನ್ನು ಇಷ್ಟು ಜನರ ಕನಸಿಗೆ ತಾವು ನೀರೇರೋದಕ್ಕೆ ಸಾಧ್ಯ ಆಗ್ತಾ ಇದೆ? ಆ್ಯಕ್ಚುಲಿ ನನ್ನ ಮನೆಯಲ್ಲೇ ಪರ್ಸ್ನಲ್ ಆಗಿ ತಗೊಳ್ಳೋದಾದರೆ, ನನ್ನ ಗಂಡಂದೇ ಬಿಸ್ನೆಸ್ಸು, ಅವ್ರದ್ದು ಬಿಸ್ನೆಸ್ ಆದ್ರಿಂದ ಅವ್ರಿಗೆ ನಾನು ಮಾಡೋದು ಒಂದು ಬಿಸ್ನೆಸ್. ಸೊ ಅವರಿಗೆ ಇದೇನೋ ಅಂದರೆ ಇವಾಗ ಕೆಲವು ಮನೆಯಲ್ಲಿ ಇರುತ್ತೆ, ಅವ್ರು ಯಾವುದೋ ಒಂದು ಇದರಲ್ಲಿ ವೈಟ್ ಕಾಲರ್ ಜಾಬಲ್ಲಿ ಇರ್ತಾರೆ. ಸೊ ಅವರಿಗೆ ಈ ಥರ ಬಿಸ್ನೆಸ್ ಮಾಡೋದು ಇಷ್ಟ ಆಗೋದಿಲ್ಲ. ಆ ಥರ ಸೊ ಅವ್ರಿಗೆ ಅವರ ತಿಳುವಳಿಕೆ ಮೀರಿದ ವಿಷಯಗಳು ಸಾಕಷ್ಟು ಇರುತ್ತೆ. ಸೊ ಅದರಿಂದ ಅವ್ರುಗಳಷ್ಟು ಮನ್ಸು ಮಾಡೋದಿಲ್ಲ ಸಪೋರ್ಟ್ ಮಾಡೋಕ್ಕೆ. ಏನು ಬೇಕು ನಿಂಗೆ, ನಾವು ಮನೆಯಲ್ಲೆಲ್ಲ ಅಚ್ಚುಕಟ್ಟಾಗೆ ಇದ್ದೀವಲ್ಲ, ಎಲ್ಲ ಅನುಕೂಲ ಇದೆಯಲ್ಲ, ಇನ್ನೇನಕ್ಕೆ ಬೇಕು, ಸುಮ್ಮನೆ ಇಲ್ಲ ಟೈಮ್ ವೇಸ್ಟು, ಅಥವಾ ನಿನ್ನ ಆರೋಗ್ಯ ನೋಡ್ಕೋ, ಅಥವಾ ನಿನ್ನ ಮಕ್ಳ ಕಡೆ ಗಮನ ಕೊಡು. ಸೊ ಇವೆಲ್ಲ ವಿಷಯಗಳು ಬಂದೇ ಬರುತ್ತೆ. ಸೊ ನಾವು ಕೂಡ ಹೇಳೋದು ಅದೇನೆ, ಮನೆ ಬಿಟ್ಟು ಬಿಸ್ನೆಸ್ ಮಾಡಿ ಅಂತ ನಾವು ಯಾರಿಗೂ ಹೇಳಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿ ಕೂಡ ನಿಮಗೆ ಮಾಡಕ್ಕೆ ಸಾಧ್ಯ ಆಗೋದಾದರೆ ಖಂಡಿತ ಮಾಡಿ ಅಂತ ಹೇಳ್ತೀವಿ. ಅದರಲ್ಲೂ 35-40+ ಮಹಿಳೆಯರಿಗೆ ಖಂಡಿತ ಉದ್ಯಮಿಗಳಾಗಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಪ್ರಪಂಚ, ನೀವು ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ತುಂಬ ವಿಷಯಗಳಿದೆ. ಒಂದ್ಸತಿ ಬೇಜಾರಾಗ್ಬೋದು, ಒಂದ್ಸತಿ ಸುಸ್ತಾಗ್ಬೋದು, ಒಂದ್ಸತಿ ವಿಪರೀತ ಖುಷಿ ಆಗ್ಬೋದು. ಸೊ ಅದರಲ್ಲಿ ನೀವು ಕಳೆದೋಗ್ತೀರಾ. ನೀವು ಕೆಲ್ಸಕ್ಕೆ ಬರ್ದು ಇನ್ಸೆಕ್ಯೂರಿಟಿ ಇರ್ಬೋದು, ಅಥವಾ ನಿಮ್ಮ ಒಂದು ಡಿಪ್ರೆಷನ್ ಇರ್ಬೋದು, ಹತ್ರ ಕೂಡ ಬರೋದಿಲ್ಲ. ಆ ಥರ ಆಗುತ್ತೆ ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಹಾಗೆ ನನ್ನ ಗಂಡನಿಗೆ ಬಿಸ್ನೆಸ್ಸಾ ಫಸ್ಟ್ ಶುರುನಲ್ಲಿ ಸ್ವಲ್ಪ ಗೇಲಿ ಮಾಡಿದ್ರು. ನೀನೇನು 4 ಸೋಪ್ ಮಾಡಿಬಿಟ್ಟ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಆಡ್ತಾ ಇದೆಯಾ ಅಂತ ರೇಗಿಸ್ತಾ ಇದ್ರು. ಕೆಲವೊಂದ್ಸತಿ ಅಂತೂ ಮನೆಯಲ್ಲಿ ಆ ರೇಗಿಸೋದನ್ನೇ ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಅಂದ್ರೆ ಏನು ಇವ್ರಿಗೆ ಏನು ಅನ್ಕೊಂಡಿದಾರ ನನ್ನನ್ನ, ಸೊ ನನ್ನ ಕೈಲಿ ಸಾಧ್ಯ ಇಲ್ವಾ, ನೋಡೇ ಬಿಡ್ತೀನಿ ಅಂತ. ಸೊ ಆ ಒಂದು ಶುರುನಲ್ಲಿ ಸಿಟ್ಟಲ್ಲಿ ಶುರು ಮಾಡಿದ್ರು, ಆಮೇಲೆ ನನಗದು ಬಹಳ ಖುಷಿ ಕೊಟ್ಟಿದೆ ಅದು. ಬಟ್ ಆ ಒಂದು ಸಾತ್ವಿಕ ಸಿಟ್ಟೇನಿದೆಯಲ್ಲ ಅದನ್ನ ಇವತ್ತಿಗೂ ನಾನು ತೋರಿಸ್ತೀನಿ ಏನಾದರೂ ಮಾಡಿ ಅನ್ನೋ ಥರ. ಬಟ್ ಅಫ್ಕೋರ್ಸ್ ನನ್ನ ಗಂಡಂಗೆ ಖುಷಿ ಇದೆ. ಶುರುನಲ್ಲಿ ಅಂದ್ಕೊಂಡು ಇವಳು ಏನು ಮಾಡ್ತಾಳೆ, ಏನು ಮಾಡಲಾರಳು ಅಂತ. ಬಟ್ ಅಷ್ಟೊತ್ತಿಗೆ ನನ್ನ ಮಕ್ಕಳು ದೊಡ್ಡವರಾಗಿದ್ದರಿಂದ ನನ್ನ ಮಕ್ಕಳಿಗೆ ನಾನು ಇನ್ಸ್ಪಿರೇಷನು. ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ, ಇಷ್ಟು ಜನ ಗುರುತಿಸ್ತಾ ಇದ್ದಾರೆ ನಮ್ಮಮ್ಮನ್ನ. ಸೊ ಅದೊಂದು ಅವ್ರ ಇನ್ಸ್ಪಿರೇಷನ್. ಅಮ್ಮ ನೀ ಮಾಡಮ್ಮ, ನೀ ಪರವಾಗಿಲ್ಲ ಮಾಡಮ್ಮ ಅಂದರೆ ಏನಂದರೆ, ಬಟ್ ಅವ್ರದ್ದು ಕಂಪ್ಲೇಂಟ್ಸ್ಗಳು ಬೇರೆ ಇರುತ್ತೆ. ಅಂದರೆ ನಾವು ಕೇಳಿದ್ದು ಮಾಡಿಕೊಟ್ಟಿಲ್ಲ ಇವತ್ತು, ಆ ಥರ ಡಿಮ್ಯಾಂಡ್ಗಳಿರುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಖುಷಿ ಇದೆ. ನನ್ನ ಮಕ್ಕಳಿಗೆ, ನಮ್ಮ ಅಮ್ಮಂಗೆ ಏನೋ ಒಂದು ಸಾಧ್ಯ ಆಗಿದೆ, ನಮ್ಮ ಕೈಲಾಗದೆ ಇರೋದು ನಮ್ಮ ತಾಯಿ ಮಾಡ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಆ ವಯಸ್ಸಿನ ಮಕ್ಕಳಲ್ಲಿ ಒಂದು ಹಿಂಜರಿಕೆ ಇರುತ್ತೆ, 4 ಜನನ ಹೋಗಿ ಮಾತಾಡಿಸ್ಬೇಕು ಅವೆಲ್ಲ.
ನಾವೇ ಒಂದು ಇಷ್ಟು ಯಂಗ್ ಏಜಲ್ಲಿ ಇಷ್ಟು ಜನನ ನಾವು ಅಂದರೆ ಒಂದು ನಮ್ಮ ಸರ್ಕಲಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ತಾಯಿ ಈ ಮಿಡಲ್ ಏಜಲ್ಲಿ ಇಷ್ಟು ಜನನ್ನೆಲ್ಲ ಅವರು ಪರಿಚಯದಲ್ಲಿ ಮಾಡಿಕೊಂಡು ಇಷ್ಟೆಲ್ಲ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಿದಾರಲ್ಲ ಅನ್ನೋ ಒಂದು ಹೆಮ್ಮೆ ಅವರಲ್ಲಿದೆ. ಸೊ ಹಾಗಾಗಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳೆಲ್ಲ ಅಂದರೆ ಎಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಾರೆ. ಅದರದೇ ಆದ ಒಂದು ಡ್ರಾಬ್ಯಾಕ್ಸ್ಗಳಿದೆ, ಬಟ್ ಅದನ್ನ ಮ್ಯಾನೇಜ್ ಮಾಡ್ಕೋತಾ ಇದೀವಿ ನಾವು. ಇವಾಗ ಹೆಚ್ಚಿನ ಅಂಶ ನಾನು ಇಲ್ಲೇ ಇರ್ತೀನಿ, ಈಗಲೂ ಒಂದೊಂದ್ಸತಿ ಅಂತಾರೆ ಏನ್ ನೀನ್ ಅಲ್ಲೇ ಕೂತ್ಬಿಟ್ಟಿದ್ಯಾ ಬರಕ್ಕಾಗಲ್ವಾ ಇಲ್ಲಿ ಅಂತ ಕೇಳ್ತಾರೆ. ಬೆಂಗಳೂರು ಜಾಸ್ತಿ. ಸೊ ಅದು ಕೇಳ್ತಾರೆ. ಇವಾಗ ನಾ ಹೇಳ್ತೀನಿ ನೀವೇ ಬನ್ನಿ ಇಲ್ಲಿಗೆ, ಮಗ ದೊಡ್ಡವನದ ಅಲ್ಲಿ ನೋಡ್ಕೊಳ್ತಾನೆ, ನೀವ್ ಇಲ್ಲಿ ಬನ್ನಿ ಅಂತ. ಧೃತಿಯ ಮುಂದಿನ ಹೆಜ್ಜೆ ಏನು? ಧೃತಿ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಂತ ಒಂದು ಆಸೆ ಇಟ್ಕೊಂಡಿದೀವಿ. ಸೊ ಆ ಆಸೆನ ನೆರವೇರಿಸೋದಕ್ಕೆ ಕೆಲಸ ಮಾಡ್ತಿದೀವಿ. ಗೊತ್ತಿಲ್ಲ ನಾವು ಹೇಗೆ ಮಾಡ್ತೀವಿ, ಯಾಕಂದ್ರೆ ಇಷ್ಟು ದಿವಸ ಹೇಗಿತ್ತು ಅಂದ್ರೆ ಎಲ್ಲ ನಮ್ಮ ಪರಿಚಯದವರೇ ಆದ್ರು, ನಮ್ಮ ಫ್ರೆಂಡ್ಸ್ಗಳ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ನ ಫ್ರೆಂಡ್ಸು, ಈ ತರ ಒಂದು ಏನ್ ಹೇಳ್ತಾರೆ ನಮ್ಗೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆ ತರನೇ ಇತ್ತು. ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾವ್ ಇದುವರೆಗೂ ಕೆಲಸ ಮಾಡಿದೀವಿ. ನಾವ್ ಯಾರು ಅಂತ ಗೊತ್ತಿಲ್ಲದೆ ಇರೋರ್ ಮುಂದೆ ಹೋಗಿ ನಮ್ಮ ಒಂದು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಅದು. ಸೊ ಅಂತದಕ್ಕೆ ನಿಮ್ಮೆಂತರ ಎಲ್ಲ ಸಹಕಾರಗಳು ಬೇಕಾಗತ್ತೆ ನಮ್ಗೆ. ಧೃತಿಗಿಡದ ಇಲ್ಲಿವರೆಗೂ ಬಂದಿದ್ದೀರಿ, ನಿಜಕ್ಕೂ ಅಪರ್ಣ ಅವರೇ ಸಾಕಷ್ಟು ಜನರಿಗೆ ಸ್ಫೂರ್ತಿದಾಯಕ ಆಗಿದ್ದೀರಿ. ಇನ್ನಷ್ಟು ಧೃತಿಗಿಡದೆ ಮುಂದೆ ಹೆಜ್ಜೆ ಇಡಿ, ಜೊತೆಗೆ ನಿಮ್ಮ ಹೆಜ್ಜೆಯೊಂದಿಗೆ ಬಹಳಷ್ಟು ಜನರ ಹೆಜ್ಜೆಗೆ ತಾವು ಸಾಥ್ ಕೊಡ್ತಾ ಇರೋದ್ರಿಂದಾಗಿ ಮತ್ತಷ್ಟು ಉದ್ಯಮಿಗಳು ಬರಲಿ ಅಂತ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ. ಎಸ್, ಧೃತಿಗಿಡದೆ ಸಾಕಷ್ಟು ಸವಾಲುಗಳು ಬಂದರೂ ಕೂಡ ಅದನ್ನೆಲ್ಲ ದಿಟ್ಟವಾಗಿ ಹೇಗೆ ಹೆಜ್ಜೆ ಇಟ್ಟು ಮುಂದೆ ಸಾಗಬಹುದು, ಸಾಧಿಸಬಹುದು, ಛಲಯೊಂದಿದ್ರೆ ಏನನ್ನಾದರೂ ಕೂಡ ಗಳಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ ಧೃತಿ ಮಹಿಳಾ ಮಾರುಕಟ್ಟೆಯ ಅಸಂಖ್ಯ ಸಾಧಕರು. ಇಂತಹ ಸಾಧಕರ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.